ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಆ ಆಡಳಿತಕ್ಕೆ 2 ವರ್ಷ ಆಗಿದೆ. ಇವತ್ತು ಸಿದ್ದರಾಮಯ್ಯನವರು ಮಾತನಾಡೋ ಸಂದರ್ಭದಲ್ಲಿ ನಾವವತ್ತು ಹೇಳಿದ್ವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಹೆಜ್ಜೆಯನ್ನಿಟ್ವಿ. 2 ವರ್ಷಗಳು ಮುಗಿದು ಹೋಯಿತು. ಈ ಒಂದು ಕಾರ್ಯಕ್ರಮ, ಈ ಸಮಾವೇಶ ನಿಮಗೆ ಸಮರ್ಪಣೆ, ಅದೇ ನಮ್ಮ ಸಂಕಲ್ಪ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ರೈಟ್, 2 ವರ್ಷ ಆಗಿದೆ. ಸಂಭ್ರಮಾಚರಣೆ ಮಾಡೋದು ನಿಮ್ಮ ಇಷ್ಟಕ್ಕಷ್ಟಕ್ಕೆ ಬಿಟ್ಟಿದ್ದು. ಆದರೆ ಯಾವ ಸಂದರ್ಭದಲ್ಲಿ ಅಂತ BJP ಪ್ರಶ್ನೆ ಮಾಡ್ತಾ ಇದೆ, JDS ಪ್ರಶ್ನೆ ಮಾಡ್ತಾ ಇದೆ, AAP ಪ್ರಶ್ನೆಯನ್ನು ಮಾಡ್ತಾ ಇದೆ. ಪ್ರತಿಪಕ್ಷಗಳ ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದಕ್ಕೆ DK ಶಿವಕುಮಾರ್ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅದನ್ನು ನೆನಪಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಮಳೆ ಬಂದಷ್ಟು ಒಳ್ಳೆಯದು, ಬೆಂಗಳೂರು ಜನ ಹೆದರ್ಕೋಬೇಡಿ, ರಾಜ್ಯಕ್ಕೆ ಎಷ್ಟು ಮಳೆ ಬರುತ್ತೆ ಅಷ್ಟು ಒಳ್ಳೆಯದು. ಹೌದು, ರಾಜ್ಯಕ್ಕೆ ಮಳೆ ಬಂದಿದ್ರ ಬಗ್ಗೆ ಯಾರ ಆಕ್ಷೇಪವೂ ಇಲ್ಲ. ಆದರೆ ಬಂದ ನೀರು ಎಲ್ಲಿ ನಿಂತ್ಕೊಂಡಿದೆ? ಬೆಂಗಳೂರು ನಗರವನ್ನು ಆವರಿಸ್ಬಿಟ್ಟಿದೆ. ಬೆಂಗಳೂರೇ ಜಲಾವೃತವಾಗಿದೆ. ಕರ್ನಾಟಕದ ರಾಜಧಾನಿ ಇದೇನಾ ಬೆಂಗಳೂರು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಸಾಧನಾ ಸಮಾವೇಶದ ಅಗತ್ಯತೆ ಏನಿತ್ತು ಅಂತ, ಕಾರಣ ಏನು ಅಂತ ನೋಡೋದಾದರೆ ಅತಿ ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡುವಂಥ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿ ಹಿಂಗಿರುವಾಗ ನೀವು ಸಾಧನಾ ಸಮಾವೇಶ ಅಂತ ಎಲ್ಲ ಹೊಸಪೇಟೆಗೆ ಹೊರಟುಬಿಟ್ಟಿದ್ದೀರಿ. ಇದು ಒಂದು ಭಾಗ. ಇದೆಲ್ಲದರ ಜೊತೆಗೆ ಕಳೆದ 2 ವರ್ಷಗಳ ಅವಧಿ ಅಂದಾಗ ಒಂದಲ್ಲ ಒಂದು ಹೋರಾಟವನ್ನು ನಮ್ಮ ಕರ್ನಾಟಕ ರಾಜ್ಯದ ಜನತೆಯೇ ಮಾಡಿದ್ದಾರೆ. ಆಶಾ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು ಇವತ್ತು ದೊಡ್ಡ ಮಟ್ಟದ ಹೋರಾಟವರೆಗೂ ಕೂಡ ನಿರಂತರವಾಗಿ ಹೋರಾಟಗಳಾಗಿದೆ. ಅನ್ನೋದರ ಅರ್ಥ ಅಲ್ಲೇನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ. ಆಡಳಿತಾತ್ಮಕವಾಗಿ ಆಗಿರುವಂಥ ವ್ಯತ್ಯಾಸವನ್ನು ಪ್ರಶ್ನೆ ಮಾಡಿರುವ ಪ್ರತಿಭಟನೆಗಳು ಇದ್ದ ಸಂದರ್ಭದಲ್ಲಿ ಅದು ಹೇಗೆ ನೀವು ಸಾಧನೆಯನ್ನು ಮಾಡಿದ್ದೀರಿ ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಹೌದು, 2 ವರ್ಷ ಆಗಿದೆ. ಒಂದು ಸಮಾವೇಶವನ್ನು ಮಾಡಬೇಕು. ಸಮಾವೇಶವನ್ನು ಮಾಡುವ ಮೂಲಕ ನೀವಲ್ಲಂದೇನೋ ಸದುದ್ದೇಶ ಹಕ್ಕುಪತ್ರ ವಿತರಣೆ ಅಂತ ಅಂದ್ಕೊಂಡಿದ್ದೀರಿ. ಬಹಳ ಒಳ್ಳೆಯದು. ಆ ಯೋಜನೆಗೆ ಒಂದು ಸಲಾಂ. ಆದರೆ ಯಾವ ರೀತಿಯ ಸಾಧನೆಗೆ ಸಮಾವೇಶ ಅನ್ನುವಂಥ ಪ್ರತಿಪಕ್ಷಗಳ ಪ್ರಶ್ನೆಗೆ ಏನು ಉತ್ತರ ಕೊಡ್ತಿದ್ದೀರಿ? ಇದು ಕೂಡ ಬಹಳ ಮುಖ್ಯ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಆಗಿದೆ 2 ವರ್ಷ. ಸಮರ್ಪಣೆ ಸಂಕಲ್ಪ ಹೆಸರಿನ ಸಮಾವೇಶ ಅದು. ಹೊಸಪೇಟೆಯಲ್ಲಿ ಕಾಂಗ್ರೆಸ್ ನಾಯಕರ ಅಬ್ಬರ ಜೋರಾಗಿದೆ. ಆಡಳಿತದ ಬಗ್ಗೆ ಬೆನ್ನು ತಟ್ಟಿಕೊಳ್ತಿದ್ದಾರೆ ನಾಯಕರು. ನಾವಿಲ್ಲಿ ಗಮನಿಸಬೇಕು, ಅವರಿಗವರೇ ಬೆನ್ನು ತಟ್ಕೊಂಡ್ಬಿಟ್ರೆ ಅದನ್ನು ಸಾಧನೆ ಅಂತ ಕರೆಯೋದಿಲ್ಲ. ಜನಸಾಮಾನ್ಯರು ಬೆನ್ನು ತಟ್ಟಬೇಕು ಅನ್ನುವಂತಹ ಟೀಕೆ ಟಿಪ್ಪಣಿಗಳು ಈಗಾಗಲೇ ಬರ್ತಾ ಇದ್ದಾವೆ. ಮೋದಿ BJP ವಿರುದ್ಧ ನಾಯಕರ ವಾಕ್ ಪ್ರಹಾರ ಅನ್ನೋದು ಇವತ್ತು ಬಹಳ ಜೋರಾಗಿ ನಡೀತಾ ಇತ್ತು. ಸರ್ಕಾರಕ್ಕೆ ರಾಹುಲ್ ಗಾಂಧಿ ಹಾಗೇನೆ ಮಲ್ಲಿಕಾರ್ಜುನ ಖರ್ಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅಫ್ಕೋರ್ಸ್ ಅವರದ್ದೇ ಸರ್ಕಾರ, ಹಾಗಾಗಿ 2 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಅಂತಂದ್ರು ಸಿದ್ದರಾಮಯ್ಯನವರು, ನನಗೆ ನೆನಪಿದೆ. ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರನ್ನು ಕೂಡ ತಲುಪುತ್ತೆ ಅಂತ ಹೇಳಿದ್ರು, ನೆನಪಿದೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಕೊಡೋದಕ್ಕೆ ನಿಜಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಅವಾಗೇನೋ 40% ಅಂದರು, ಇವಾಗೇನೋ 60% ಅಂತ ಹೇಳಿ ಅಲಿಗೇಷನ್ಸ್ಗಳು. ಊಹಾಪೋಹನೋ ವದಂತಿನೋ ಸತ್ಯನೋ ಗೊತ್ತಿಲ್ಲ, ಬಟ್ ಇಂಥ ಟಾಕ್ ಅಂತೂ ಇದೆಯಾ? ಇದು ಸರ್ಕಾರದ ಸಾಧನೆ ಅಂತ ಹ್ಯಾಕ್ ಕರೆಯೋದಕ್ಕೆ ಸಾಧ್ಯ? ಇದರ ಜೊತೆಗೆ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರು ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ರು. 7-8 ತಿಂಗಳಾಗಿದೆಯಂತೆ ಗೃಹಲಕ್ಷ್ಮಿ ಯೋಜನೆ. ಆ 2,000 ರೂಪಾಯಿ ಹೆಣ್ಣು ಮಕ್ಕಳ ಅಕೌಂಟಿಗೆ ಬೀಳೋದಕ್ಕೆ. ಕೆಲವೊಂದು ಕಡೆ 3-4 ತಿಂಗಳಾಗಿದೆ, ಇನ್ನೂ ಬಂದಿಲ್ಲ. ಯುವ ನಿಧಿ ಹಣ ಬಂದಿಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳನ್ನು ರಾಜ್ಯದ ಜನ ಹೇಳ್ಕೊಡ್ತಿದ್ದಾಗ ಇದನ್ನು ಸಾಧನೆ ಅಂತ ಹೇಗೆ ಕರೆಯೋದಕ್ಕೆ ಸಾಧ್ಯ? 2 ವರ್ಷ ಕಂಪ್ಲೀಟ್ ಆಗಿದೆ. ಬಟ್ ಅದರಲ್ಲಿ ಎಷ್ಟು % ಸಾಧನೆಯನ್ನು ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. चुनाव के समय आपसे वायदे किए थे, 5 गारंटी देने के वायदे किए थे. बीजेपी के लोगों ने कहा कि कांग्रेस पार्टी ये काम पूरा नहीं करेगी. प्रधानमंत्री ने कहा कि ये काम नहीं किया जाएगा. हमारा पहला वायदा, पहली गारंटी गृह लक्ष्मी 2,000 रुपए प्रति महीना 1 करोड़ महिलाओं को. आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. दूसरा वायदा गृह ज्योति, करोड़ों परिवारों को 200 यूनिट बिजली के फ्री में, ये भी वायदा हमने पूरा किया. तीसरी गारंटी अन्नभाग्य, 4 करोड़ लोगों को
10 केजी अनाज, और आज कर्नाटक में करोड़ों परिवार को ये अनाज मिलता है। चौथा वायदा शक्ति योजना, जिसमें हमने गारंटी करके कहा था कि महिलाओं को बस में जाने के लिए पैसा नहीं देना पड़ेगा, महिलाएं फ्री में बस में घूमेंगी। तकरीबन 500 करोड़ बस की ट्रिप्स कर्नाटका सरकार ने मुफ्त में दी हैं। और 5वां वायदा युवा निधि स्कीम, जहां हम 3 लाख युवाओं को महीने का 3,000 रुपए देते हैं। हमने आपसे कहा था कि हम कर्नाटक के गरीब लोगों के बैंक अकाउंट में पैसा डालेंगे, और आज हजारों करोड़ रुपए डायरेक्ट आपके बैंक अकाउंट में जाता है। ये पैसा आप अपने बच्चों की शिक्षा में, अपने स्वास्थ्य में डाल रहे हो, और यही हम चाहते थे कि जो आपका धन है वो वापस आपके जेब में जाए। तो बीजेपी चाहती है कि चुने हुए लोगों को हिंदुस्तान का पूरा धन मिले। ಇಂಥ ಬೃಹತ್ ಸಭೆ 2 ವರ್ಷ ನಮ್ಮ ಸರ್ಕಾರ ಪೂರ್ತಿಯಾಗಿ ಕೆಲಸ ಮಾಡಿ ಯಾವ್ಯಾವ ಗ್ಯಾರಂಟಿಗಳನ್ನ ಕೊಡಬೇಕಾಗಿತ್ತು, ಏನು ವಾಗ್ದಾನವನ್ನ ನಾವು ಮಾಡಿದ್ದೇವೆ, ಆ ವಾಗ್ದಾನಗಳು ಎಲ್ಲನೂ ಕೂಡ ಪೂರೈಸಿ ನಿಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ಈ 2 ವರ್ಷದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸುತ್ತೇನೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಮ್ಮ ಮೇಲೆ ಇಲ್ಲ ಸಲ್ಲದ 2 ವರ್ಷಗಳಿಂದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವೂ ಕೂಡ 100ಕ್ಕೆ 100 ಸುಳ್ಳು. ಇದನ್ನ ನಾನು ಅವ್ರ ಎದುರುಗಡೆನೂ ಹೇಳಿದ್ದೀನಿ, ವಿಧಾನಸಭೆಯಲ್ಲೂ ಹೇಳಿದ್ದೀನಿ, ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ, 100ಕ್ಕೆ 100 ಸುಳ್ಳು. ಅವ್ರು ಒಂದೇ ವೇದಿಕೆಗೆ ಬರಲಿ, ಅವ್ರು ಏನ್ ಮಾಡಿದ್ದಾರೆ, ನಾವೇನ್ ಮಾಡಿದ್ದೀವಿ ಅನ್ನೋದನ್ನ ಚರ್ಚೆ ಮಾಡೋಣ. ಅದಕ್ಕೆ ಯಾರು ತಯಾರಿಲ್ಲ, ಬಿಜೆಪಿಯವರು ಯಾರು ತಯಾರಿಲ್ಲ. ಇದನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮಗೂ ಬಿಜೆಪಿಯವರಿಗೂ ಬಹಳ ವ್ಯತ್ಯಾಸ ಇದೆ. ಅವರು ಯಾವಾಗಲೂ ಕೂಡ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಅವರು ಶಾಂತಿಯನ್ನ ಹದಗೆಡಿಸ್ತಕ್ಕಂಥ, ದ್ವೇಷವನ್ನ ಹುಟ್ಟಾಕ್ತಕ್ಕಂಥ, ಕ್ರೌರ್ಯವನ್ನ ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ 136 ಸೀಟನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸಿ ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟೆ. 6ನೇ ಗ್ಯಾರಂಟಿಯನ್ನ, ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ, ಸಿದ್ದರಾಮಯ್ಯನವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಈ ರಾಜ್ಯದಲ್ಲಿ, ಅಲ್ಲಿವರೆಗೂ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸ್ತೇವೆ, ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ಗೌಡ ಭಾಗಿಯಾಗಿದ್ದಾರೆ. ನಮಸ್ಕಾರ ರಿಷಿಕ್ ಅವರೇ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಪ್ರೊಫೆಸರ್ ಸನತ್ ಕುಮಾರ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸನತ್ ಕುಮಾರ್ ಅವ್ರಿಗೆ. ರೈಟ್, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ ಸನತ್ ಅವರೇ. ರಿಷಿಕ್ ಅವರೇ, 2 ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್, ಸಮಾವೇಶವನ್ನು ಮಾಡ್ತಿದ್ದಾರೆ. ನೀವ್ಯಾಕೆ ಅಷ್ಟೊಂದು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೀರಿ? 1-2 ವರ್ಷ ಕಂಪ್ಲೀಟ್ ಆಗಿದ್ದಕ್ಕೆ ಅವರು ಸಂಭ್ರಮಾಚರಣೆಯನ್ನು ಮಾಡೋ ಹಾಗಿಲ್ವೇ? ಮೇಡಮ್, ಯುರೋಪಲ್ಲಿ ರೋಮ್ ಅಂತ ಒಂದು ಕಂಟ್ರಿ ಇದೆ.
ಅಲ್ಲಿ ಬೆಂಕಿ ಬಿದ್ದುಬಿಟ್ಟು ದೇಶ ಹತ್ಕೊಂಡು ಉರಿತಾ ಇತ್ತಂತೆ. ಆವಾಗ ಅಲ್ಲಿದ್ದವನು ಯಾರೊಬ್ಬ ಪಿಟೀಲ್ ಕುಯ್ತಾ ಇದ್ದಂತೆ. ಏನು ಹೇಳಿ, ಪಿಟೀಲ್ ಕುಯ್ತಾ ಇದ್ದಂತೆ. ಸೊ ಅದೇ ರೀತಿ ಇಲ್ಲಿ ಮಳೆ ಬಂದು ಕರ್ನಾಟಕ ರಾಜ್ಯದಲ್ಲಿ ತುಂಬಿ ತುಳ್ಕೋಗ್ತಾ ಇದೆ ನೀರು. ನಮ್ಮ ಕಾಂಗ್ರೆಸ್ ಅವರು ಇದು ಒಂಥರ ಪಿಟೀಲೆ ಹೋಗಿ ಭಾಷಣ ಬೀಗ್ತಾ ಇದಾರಲ್ಲಿ ಹೊಸಪೇಟೆಯಲ್ಲಿ, ಏನು ಕಡ್ದು ಕಿತ್ತಾಕ್ಬಿಟ್ಟಿದೀವಿ ನಾವು, ಸಾಧನೆ ಮಾಡ್ಬಿಟ್ಟಿದೀವಿ ಅನ್ನೋ ಥರ. ಇದು ಇವರ ಯೋಗ್ಯತೆ, ಇವರ ಪರಿಸ್ಥಿತಿಗಳು. ಇನ್ನು ಹಾಸ್ಯಾಸ್ಪದವಾಗಿ ನಾವು ಇವರ ಬಗ್ಗೆ ಹೇಳೋದಾದ್ರೆ, ನಾವು ಇವತ್ತು ಆ ಹೊಸಪೇಟೆಗೆ ಹೋಗ್ಬೇಕಾದ್ರೆ ಬಸ್ಸಲ್ಲೆಲ್ಲ ಪಾಪ ಹೆಂಗಸರಿಗೆಲ್ಲ ಕರ್ಕೊಂಡು ಹೋದ್ರೆ ಅಂತ ಹೆಣ್ಮಕ್ಳಿಗೆ, ಬನ್ನಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಡೆಲ್ಲಿಯಿಂದ ಬಂದಿದ್ದಾರೆ, ನಿಮಗೆ ಯಾವ ಗೃಹ ಜ್ಯೋತಿ ದುಡ್ಡು ಬಂದಿರಲಿಲ್ವೋ ಅದನ್ನೆಲ್ಲ ನಾವು ಇವತ್ತು ಕೊಡಬೇಕು ನಿಮಗೆ ಅಂತ ಕಾಯ್ದಿಟ್ಕೊಂಡಿದ್ವಿ, ನೀವೆಲ್ಲ ಬನ್ನಿ ನಿಮಗೆ ಇವತ್ತು ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರಂತೆ. ಕರ್ಕೊಂಡು ಹೋಗ್ಬೇಕಾದ್ರೆ ಪಾಪ ಹೆಣ್ಮಕ್ಳು ಮಾತಾಡ್ಕೊಳ್ತಾರಲ್ವಾ, 2 ವರ್ಷದ ಸಾಧನೆ ಮಾತಾಡಬೇಕು ಅಂದರೆ 2 ಗಂಟೆ ಬೇಕಾಗ್ಬೋದೇನೋ ಅಥವಾ 2 ದಿವಸ ಬೇಕಾಗ್ಬೋದೇನೋ, ಎಷ್ಟೊತ್ತಾಗುತ್ತೋ ಏನೋ ಭಾಷಣಗಳು, ಎಷ್ಟೊಂದು ಜನ ಭಾಷಣ ಮಾಡಬೇಕು ಅಂತ. ಅದಕ್ಕೆ ಆ ಕಾರ್ಯಕರ್ತರು ಯಾರೋ ಕರ್ಕೊಂಡು ಹೋಗ್ತಾರಲ್ಲ, ಅವ್ರು ಹೇಳಿದ್ರಂತೆ, ಏನಮ್ಮ ನೀವು ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, 2 ವರ್ಷದಲ್ಲಿ ಅವ್ರು ಮಾಡಿರೋ ಸಾಧನೆ ಏನು ಅಂತ ನಿಮಗೆ ಗೊತ್ತಿಲ್ವಾ, 2 ನಿಮಿಷ ಭಾಷಣ ಮುಗಿದೋಗುತ್ತೆ, ಬನ್ನಿ ಅವ್ರು ಏನೂ ಮಾಡೇ ಇಲ್ಲ ಸಾಧನೆ ಅಂತ ಹೇಳಿದ್ರಂತೆ. 2 ನಿಮಿಷದಲ್ಲೇ ಭಾಷಣ ಮುಗಿದೋಗ್ಬಿಡುತ್ತೆ, ಅಷ್ಟೇ ಅವ್ರ ಸಾಧನೆ ಅಂತ ಹೇಳಿದ್ರಂತೆ. ಅದಕ್ಕೆ ಯಾರೋ ಸ್ವಲ್ಪ ಒಂಚೂರು ಬುದ್ಧಿಜೀವಿ ಇರೋಂಥ ಹೆಣ್ಮಕ್ಳು ಕೇಳಿದಂತೆ, ಸರ್ ಏನು ಸಾಧನೆ ಮಾಡೋರು ಅವರು ಅಂತ ಅಂದ್ಬಿಟ್ಟು, ಅಥವಾ ಏನು ಭಾಷಣ ಮಾಡ್ಬೋದು ಅವರು ಅಂತ ಅಂದ್ಬಿಟ್ಟು. ಹೇಳಿಲ್ಲಮ್ಮ, ಅದೇ ಹಳೆ ಕ್ಯಾಸೆಟ್ಟೇನೆ 5 ಗ್ಯಾರಂಟಿ ಅಂತ ಹೇಳ್ತಾರೆ, ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಹೇಳಲ್ಲ ಅವರು, ಎಲ್ಲರೂ ಹೇಳೋದು ಬರೀ ಇದೊಂದು ಗ್ಯಾರಂಟಿನೇ ಅಂತ ಹೇಳ್ತಾರಂತೆ. ಸೊ ಇದು ಇವ್ರ ಪರಿಸ್ಥಿತಿ, ಇದು ಇವ್ರ ಯೋಗ್ಯತೆ. ನಿಮಗೆ ಇವತ್ತು ಆ ಹೊಸಪೇಟೆಯಲ್ಲಿ ನಡೆದಿರುವಂಥ ಸಮಾವೇಶದಲ್ಲಿ ನಾವು ಅಷ್ಟೂ ಗಮನಿಸಿದ್ರೆ, ನಿಮಗೆ ಒಂದು ಸಾಫ್ಟ್ವೇರ್, ಇವಾಗೆಲ್ಲ AI ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಈ AI ಟೆಕ್ನಾಲಜಿ ನಾವೇನಾದ್ರು ಯೂಸ್ ಮಾಡಿಬಿಟ್ಟು ಇವರು ಮಾಡಿರುವಂಥ ಸಾಧನೆ ಏನು ಅಂತ ನೀವೇನಾದ್ರು ಚೆಕ್ ಮಾಡಿದ್ರೆ, ಗ್ಯಾರಂಟಿ ಅನ್ನೋದೊಂದು ರಿಪೀಟೆಡ್ ವರ್ಡ್ ಬಿಟ್ಟರೆ ಬೇರೆ ಇನ್ನೇನೂ ಅಲ್ಲಿ ಇರಲಿಲ್ಲ ನಿಮಗೆ, ಬೇರೆ ಏನೇನೂ ಇರಲಿಲ್ಲ ನಿಮಗೆ. ಇಟ್ ಈಸ್ ದ ಫ್ಯಾಕ್ಟ್. ಇನ್ನೂ ಸ್ವಲ್ಪ ಹಾಸ್ಯಾಸ್ಪದವಾಗಿ ನಾವು ಹೇಳೋದಾದ್ರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೇಳ್ತಾರಂತೆ, ಸಿದ್ದರಾಮಯ್ಯನವರೇ 2 ವರ್ಷದ ಸಾಧನೆ ಸಮಾವೇಶ ಇದೆ, ಇವತ್ತು ಭಾಷಣ ಮಾಡಬೇಕು, ಬನ್ನಿ ಇಲ್ಲಿ ಏನು ಸಾಧನೆ ಮಾಡಿದ್ದೀರಾ ಅಂತ ಕೇಳ್ತಾರಂತೆ. ಸರ್ ನಾನು ಚೇರ್ ಉಳಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರಂತೆ ಇವರು. ರೀ ಚೇರ್ ನೀವು ಉಳಿಸ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ಬಿಟ್ಟು ಬೇರೆ ಏನು ಸಾಧನೆ ಮಾಡಿದ್ದೀರಾ ಅಂತ. ಸರ್ ಜನರಿಗೆ ಟೋಪಿ ಹಾಕ್ಬಿಟ್ಟು 2 ವರ್ಷದಿಂದ ಸರ್ಕಾರ ಉಳಿಸ್ಕೊಂಡಿದ್ದೀವಿ ನಾವು ಅಂತ ಹೇಳಿದ್ರಂತೆ. ಓ ವೆರಿ ಗುಡ್ ಅಂತ ಕೇಳಿದ್ರಂತೆ ರಾಹುಲ್ ಗಾಂಧಿ ಅವರು. ನೆಕ್ಸ್ಟ್ ಓಕೆ ನೀವೇನು ಬೇರೆ ಇನ್ನೇನು ಮಾಡಿದ್ದೀರಾ ಅಂತ ಕೇಳಿದಾಗ ವೈಯಕ್ತಿಕವಾಗಿ, ಸರ್ ನಾನು 14 ಸೈಟ್ ಮೂಡಾದ್ನ ವಾಪಸ್ ಕೊಟ್ಬಿಟ್ಟಿದ್ದೀನಿ ಸರ್ ಅಂತ ಹೇಳಿದ್ರೆ. ಓ ಶಬಾಷ್ ವೆರಿ ಗುಡ್. ನೆಕ್ಸ್ಟ್ ಯಾರು ಅಂತ ಹೇಳಿದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರು. ಓ ತಾವು ಬೆಂಗಳೂರು ಸಚಿವರು, ತಾವೇನು ಸಾಧನೆ ಮಾಡಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಹೇಳಿದಂತೆ, ಸರ್ ಲಾಸ್ಟ್ ಸಮ್ಮರಲ್ಲಿ ನೀರಿಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ನಾನು ಅವ್ರಿಗೊಂದು ಗ್ಯಾರಂಟಿ ಕೊಟ್ಟಿದ್ದೆ, ನೆಕ್ಸ್ಟ್ ಮಳೆ ಬಂದರೆ ಆ ನೀರು ನಿಮ್ಮ ಮನೆ ಒಳಗಡೆ ಬರಬೇಕು, ನೀವು ನೀರು ತರಕ್ಕೆ ಹೋಗೋದು ಬೇಡ, ನೀರೇ ನಿಮ್ಮನ್ನು ಹುಡಿಕೊಂಡು ಮನೆ ಒಳಗಡೆ ಬರುತ್ತೆ. ನಿಮ್ಮ ಮನೆಯಲ್ಲಿ ತುಂಬಿದ ನೀರು ನಿಮಗೆ ಎಲ್ಲೆಲ್ಲಿ ಕಣ್ಣಕ್ಕೆ ಕಾಣಿಸುತ್ತೋ, ರಸ್ತೆಯಲ್ಲಿರ್ಬೋದು, ಗುಂಡಿಯಲ್ಲಿರ್ಬೋದು, ಎಲ್ಲೆಲ್ಲಿರ್ಬೋದು ಅಲ್ಲೆಲ್ಲ ನೀರು ತುಂಬಿಸ್ತೀನಿ, ಇದು ನನ್ನ ಗ್ಯಾರಂಟಿ ಅಂತ ಹೇಳಿದ್ರಂತೆ. ಜೀವನದಲ್ಲಿ ನೀರೇ ಕೇಳಬಾರ್ದು, ನೀರೇ ಕೇಳಬಾರ್ದು. ಇವತ್ತಾದ್ರೂ ಹೇಳಿದ್ರಂತೆ, ಐ ಆಮ್ ಪ್ರೌಡ್ಲಿ ಸೇಯಿಂಗ್, ನೋಡಿ ನಿಮಗೆ ನಾನು ಏನು ಭರವಸೆ ಕೊಟ್ಟಿದೆ ಅದೇ ರೀತಿ ನಿಮ್ಮ ಮನೆಗಳೆಲ್ಲ ನೀರು ಬಂದು ಸೇರ್ಕೊಂಡಿದೆ, ರೋಡಲ್ಲೆಲ್ಲ ಬೀದಿಲೆಲ್ಲ ನೀರು ಸೇರ್ಕೊಂಡಿದೆ ಅಂತ ಹೇಳಿದ್ರಂತೆ. ಓ ವೆರಿ ಗುಡ್. ನೆಕ್ಸ್ಟ್ ಇನ್ನೇನು ಪ್ಲಾನ್ಸ್ ಇದೆ ಅಂತ ಹೇಳಿದ್ರಂತೆ. ಸರ್ ಒಂದು ಹೊಸ ಟ್ರಾನ್ಸ್ಪೋರ್ಟೇಷನ್ ತರ್ತಾ ಇದ್ದೀನಿ, ನೀವು ರೈಲ್ವೇಸ್ ನೋಡಿದ್ದೀರಾ, ಆಮೇಲೆ ಇರೋದು ಮೆಟ್ರೋ ರೈಲ್ ನೋಡಿದ್ದೀರಾ, BMTC ನೋಡಿದ್ದೀರಾ, ನಾನೊಂದು ಹೊಸ ಪ್ರಪೋಸಲ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಏನ್ರಿ ಅದು ಹೊಸ ಪ್ರಪೋಸಲ್ ಅಂದರೆ, ಬ್ಯಾಂಗ್ಳೂರ್ ವಾಟರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಒಂದು ಹೊಸದು. ಇದರಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ತೆಪ್ಪ ಇನ್ಕ್ಲೂಡೆಡ್, ಆಮೇಲೆ ಬೋಟ್ ಇನ್ಕ್ಲೂಡೆಡ್, JCB ಇನ್ಕ್ಲೂಡೆಡ್, ಟ್ರ್ಯಾಕ್ಟರ್ ಇನ್ಕ್ಲೂಡೆಡ್, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ನಿಮಗೆ. ಇದೊಂಥರ ವಾಟರ್ ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಇದ್ದಂಗೆ. ಸೊ ಈ ರೀತಿ ನಾನು ಒಂದು ಹೊಸ ಯೋಜನೆ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದ್ರಂತೆ. ಸೊ ಇದು ಅವರ ಸಾಧನೆ. ಹೀಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನೆಕ್ಸ್ಟ್ ಕೇಳಿದ್ರಂತೆ, ನೆಕ್ಸ್ಟ್ ಮಾನ್ಯ ಗೃಹ ಸಚಿವರೇ ತಮ್ಮದೇನು ಸಾಧನೆ, ಹೀಗೆ ಎಲ್ಲಾರ್ದು ಕುಂಡಿಸ್ಕೊಂಡು ಮೀಟಿಂಗ್ ಕೇಳಿದ್ರಂತೆ. ಸೊ ಇದೆಲ್ಲ ಕೇಳಬೇಕಾದ್ರೆ ಒಬ್ಬೊಬ್ರು ಅವ್ರು ಮಾಡಿರೋ ಸಾಧನೆಗಳು ಹೇಳಬೇಕಾದ್ರೆ ಎಷ್ಟು ಹಾಸ್ಯಾಸ್ಪದ ಆಗಿದೆ ಅಂತ ಹೇಳಿದ್ರೆ, ಅವರು ಹೇಳಿರುವಂಥ ಮಾಡಿರುವಂಥ ಸಾಧನೆ ಏನಾದರೂ ಕೇಳಿದ್ರೆ ಯಾರ ಹತ್ರನೂ ಒಂದು ಆನ್ಸರ್ ಇಲ್ಲ ನಿಮಗೆ. ಇದನ್ನು ನಿಮಗೆ ಬೇರೆ ಇನ್ನು ಅಂದರೆ ಎಲ್ಲ ಸಚಿವರು ಹಾಸ್ಯಾಸ್ಪದಕ್ಕೆ ನಾವು ಕೇಳೋದಾದರೆ, ಮಾನ್ಯ ಗೃಹ ಸಚಿವರೇ ಪರಮೇಶ್ವರ್ ಅವರೇ, ನೀವು ತುಂಬ ಹಿರಿಯರಿದ್ದೀರಿ, ಈ ಹಿಂದೆ ನೀವು ಆಲ್ಮೋಸ್ಟ್ CM ಕ್ಯಾಂಡಿಡೇಟ್ ಆಗಬೇಕಾಗಿತ್ತು, ತಾವೆಂಗೆ ನೋಡ್ಕೊಂಡ್ರಿ ಹೋಮ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ, ಸರ್ ಎಷ್ಟು ಗಲಭೆಗಳಾಗಿದೆ, ಯಾವುದನ್ನು ನಾನು ಜನರ ಕಣ್ಣಿಗೆ ಬರ್ದಿಲ್ದಿರೋ ಥರ ನೋಡ್ಕೊಂಡಿದ್ದೀನಿ, ಅವಾಯ್ಡ್ ಮಾಡಿದ್ದೀನಿ ಅಂತ ಸನ್ಮಾನ್ಯ ಪರಮೇಶ್ವರ್ ಅವರು ಹೇಳ್ತಾರೆ. ಅದೇನ್ರಿ ನಿಮ್ಮ ಬಗ್ಗೆ ಡಿನ್ನರ್ ಪೊಲಿಟಿಕ್ಸು, ನೀವೇನೋ CM ಆಕಾಕ್ಷಿ ಅಂತ ಹೇಳಿ ಓಡಾಡ್ತಾ ಇದ್ರಲ್ರಿ ಅಂತ ಹೇಳಿದ್ರೆ, ಸರ್ ಹೌದು ನಾನು ಇನ್ನೂ ಅದು ಲಿಸ್ಟಲ್ಲಿ ಇಟ್ಕೊಂಡಿದ್ದೀನಿ, ಇದು ನನ್ನ ಸಾಧನೆ ಅಂತ ಹೇಳ್ತಾರಂತೆ. ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸರ್ ಏನು ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಕುಸ್ತೋಗ್ಬಿಟ್ಟಿದೆಯಲ್ಲ, ಜನರಿಗೆ ಅದ್ರ ಬಗ್ಗೆ ಗೊತ್ತೇ ಆಗ್ತಾ ಇಲ್ಲ, ಆ ರೀತಿ ನಾನು ಅದನ್ನು ಮರೆಮಾಚ್ಬಿಟ್ಟಿದ್ದೀನಿ. ಇದು ಇವರ ಸಾಧನೆ. ಹಾಗಾದ್ರೆ ಹೊಟ್ಟೆ ಕಿಚ್ಚು JDS ಮತ್ತು BJPಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ತಂದು ಕರ್ನಾಟಕ ಕಾಂಗ್ರೆಸ್ ಜನರನ್ನು ತಲುಪಿದೆ.
ನಿಮಗೆ ಐಡಿಯಾನೂ ಬರಲಿಲ್ಲ. ಈಗ ಅವ್ರ ಸಾಧನೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀರಾ, ಅದಕ್ಕೆ ಈ ಥರ ಕಮೆಂಟ್ ಮಾಡ್ತಾ ಇದ್ದೀರಾ, ಟೀಕೆ ಟಿಪ್ಪಣಿಗಳು ಬಹಳ ಜೋರಾಗಿ ಬರ್ತಾ ಇದೆ. ನೋ ವೇಸ್ ಮೇಡಮ್. ನೋಡಿ, ಗ್ಯಾರಂಟಿ ಯೋಜನೆ ಅನ್ನುವಂಥದ್ದು ಇಟ್ ಈಸ್ ಲೈಕ್ ಅ ಬ್ರೈನ್ಲೆಸ್. ನಿಮಗೆ ಅದು ಒಂದು ಇಷ್ಟು ದುಡ್ಡನ್ನ ತಗೊಂಡು ತೆರಿಗೆದಾರರ ಹಣನ ಯಾರೋ ಒಂದಿಷ್ಟು ಜನಕ್ಕೆ ನಾನೊಂದು ಏನೋ ಒಂದು ಸ್ಕೀಮು ಪಾಲಿಸಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ಇದು. ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ ನಿಮಗೆ. ಪ್ಲಸ್ ನೀವು ಇರುವಂಥ ಬೆಲೆ ಏರಿಕೆನ ಕಡಿಮೆ ಮಾಡಿ ಟ್ಯಾಕ್ಸ್ ಪೇಯರ್ಸ್ಗೆ ನೀವು ಅನ್ಯಾಯ ಮಾಡ್ದಲೆ, ದರ ಏರಿಕೆ ಮಾಡ್ದಲೆ ನೀವೇನಾದರೂ ಇದನ್ನ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಫಂಡ್ಸ್ನ ರೈಸ್ ಮಾಡಿ ನೀವೇನಾದರೂ ಕೊಟ್ಟಿದ್ರೆ ನಾವು ಶಬಾಷ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ನೀವು ತಲೆ ಉಪಯೋಗಿಸಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ. ನೀವು ನಮ್ಮ ಸಾಮಾನ್ಯ ಜನರಿಗೆ ದರ ಏರಿಕೆ ಮಾಡದಿರೋ ಹಾಗೆ ನೀವು ಅದನ್ನು ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತ ಹೇಳಿ ನಾವು ಒಪ್ಕೊಳ್ತಾ ಇದ್ವಿ. ಆದರೆ ನೀವು ಮಾಡಿರುವಂಥದ್ದೇನು, 4 ಲಕ್ಷ ಕೋಟಿ ಬಜೆಟ್ ಅಂತ ಹೇಳಿ ಅಷ್ಟು ಲಕ್ಷ ಕೋಟಿ ಸಾಲ ಮಾಡಿ ನೀವು ನಮಗಳ ತಲೆ ಮೇಲೆ ನೀವು ಬರೇ ಹೇಳೋದು ಯಾವ ರೀತಿ ಅಂತ ಹೇಳಿದ್ರೆ, ಇದೇ ರೀತಿ ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂದರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಕೃಷ್ಣ ಬೈರೇಗೌಡ್ರೆ ಏನ್ರಿ ನೀವು ನಿಮ್ಮ ಸಾಧನೆ ಅಂದರೆ, ಸರ್ ನಾನು 300% ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ, ರೈತರಿಗೆ 10 ರೂಪಾಯಿ ಪಾಣಿ ತಗೊಳ್ತಾ ಇದ್ದಿದ್ದ 100 ರೂಪಾಯಿ ಮಾಡ್ಬಿಟ್ಟಿದ್ದೀರಾ ನೀವಾಗ. ಓ ವೆರಿ ಗುಡ್, ಓ ಚೆನ್ನಾಗಿದೆ ಕಲೆಕ್ಷನ್, ಚೆನ್ನಾಗಿದೆ ಅಂತ ಹೇಳ್ತಾರಂತೆ. ಆಮೇಲೆ ನೆಕ್ಸ್ಟ್ ಅಬಕಾರಿ ಅವ್ರನ್ನ ಕೇಳ್ತಾರಂತೆ, ಬನ್ರಿ ಇಲ್ಲಿ ಅಬಕಾರಿ ಸಚಿವರೇ ಏನ್ರಿ ನಿಮ್ಮ ಸಾಧನೆ ಅಂತ ಹೇಳಿದ್ರೆ, ಸರ್ ನಾನು ಫೇಮಸ್ ಸರ್, 3 ತಿಂಗಳು ಒಂದೊಂದ್ಸತಿ ಒಂದೊಂದು ಕ್ವಾರ್ಟರ್ಗೆಲ್ಲ, ಅಂದರೆ ಕ್ವಾರ್ಟರ್ ಅಂದರೆ ನಿಮಗೆ ಟ್ರೈ ಮಂತ್ಸ್ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಕ್ವಾರ್ಟರ್ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ ಸರ್. ಓ ವೆರಿ ಗುಡ್ ರೀ, ನೀವು ಸಾಧನೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರಂತೆ. ಇದು ಕ್ವಾರ್ಟರ್ಲಿ ಕ್ವಾರ್ಟರ್ ಬೆಲೆ ಜಾಸ್ತಿ ಅಂತ ಅಂದ್ಬಿಟ್ಟು, ಓ ವೆರಿ ಗುಡ್ ರೀ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಹಾಗೆ ಇದೇ ರೀತಿನೇ ಎಲ್ಲಾ ಸಚಿವರು ಅವರ ಸಾಧನೆಗಳನ್ನ ಹೇಳ್ಕೋಬೇಕಾದ್ರೆ ಅವ್ರು ಮಾಡಿರುವಂಥ ಸಾಧನೆ ನಾಚಿಕೆ ಆಗಬೇಕು. ನೀವು 2 ವರ್ಷ ಹೋಗ್ಬಿಟ್ಟು ನಾವೇನಾದ್ರು ಸಾಧನೆ ಮಾಡಿದೀವಿ ಅಂತ ಹೇಳಿದ್ರೆ ನಿಮ್ಮ ಒಂದು ರಿಪೋರ್ಟ್ ಕಾರ್ಡಲ್ಲಿ ಕೊಟ್ಬಿಟ್ಟು ನೀವು ಮಾಡಿರುವಂಥ ಸಾಧನೆ ಏನಾದ್ರು ಒಂದು 3 ಲಿಸ್ಟ್ ಮಾಡ್ಬಿಟ್ಟು ಹೇಳ್ರಿ ನೀವು ಜನರಿಗೋಸ್ಕರ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆಗೆ ಒಂದೂ ಇಲ್ಲ ನೀವು ಮಾಡಿರುವಂಥ ಸಾಧನೆ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರಾಗಿರುವಂತಹ ಸ್ವಾತಿ ಚಂದ್ರಶೇಖರ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ಸ್ವಾತಿ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ಸಾಧ್ಯ ಆಗ್ತಾ ಇಲ್ಲ. ಸನತ್ ಅವ್ರು ಮಾತಾಡಬೇಕು. ಸನತ್ ಅವರೇ, 2 ವರ್ಷ ಸುಭಿಕ್ಷವಾದ ಆಡಳಿತವನ್ನು ರಾಜ್ಯದಲ್ಲಿ ನಾವು ಕೊಟ್ಟಿದ್ದೀವಿ, ಸಮಾವೇಶನೂ ಮಾಡ್ತೀವಿ, ಜನರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತೀವಿ, ಜನ ಎಷ್ಟು ಸಬಲರಾಗಿದ್ದಾರೆ ಅನ್ನೋದನ್ನು ರಾಜ್ಯದ ಜನತೆಗೆ ತೋರಿಸ್ತೀವಿ ಅನ್ನುವಂಥ ಸಮಾವೇಶ ಇದು. ಇದಕ್ಕೂ ಟೀಕೆ ಟಿಪ್ಪಣಿ ಮಾಡ್ತಿರಲ್ಲ, ಹೊಟ್ಟೆ ಕಿಚ್ಚು ನಿಮಗೆ ಬಿಜೆಪಿ ಅವ್ರಿಗೆ. ಹೌದು ಮೇಡಮ್, ತುಂಬಾ 10 kg ಅಕ್ಕಿ ಕೊಟ್ಟಿದೀವಿ ಅಂತ ಹಸಿ ಸುಳ್ಳು ಹೇಳ್ಬಿಟ್ರಲ್ಲ ಮೇಡಮ್. 10 kg ಅಕ್ಕಿ ಯಾರಿಗಾರ ಬಂದಿದ ಈ ರಾಜ್ಯದಲ್ಲಿ? ಆಮೇಲೆ ಯುವ ನಿಧಿ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ. ಯುವ ನಿಧಿ ಸ್ಟ್ಯಾಟಿಸ್ಟಿಕ್ಸ್ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಹೇಳಿ ಕಂಟಿನ್ಯೂ ಮಾಡಿ. 10 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿದ್ದಾರೆ ಕಳೆದ 2 ವರ್ಷದಲ್ಲಿ. ಇವ್ರು ಮೋಸ್ಟ್ಲಿ 2 ಲಕ್ಷದಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಮೇಡಮ್. ಇವರ ಯುವ ನಿಧಿಗೆ ರಿಜಿಸ್ಟ್ರೇಷನ್ ಮಾಡಿರೋದು 2 ಲಕ್ಷ. ಅವ್ರ ಹತ್ರ ಕೇಳಿ ಅವ್ರು ಏನೇನ್ ಮಾಡಿದ್ದಾರೆ ಅಂತ. ಆಮೇಲೆ ಇವರು ಋಷಿಕ್ ವಿಹಾನ್ಗೌಡ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಸಾಧನೆಗಳನ್ನ ಏನ್ ಚೆನ್ನಾಗಿ ವಿವರಿಸಿದ್ರು ಅಂದ್ರೆ, ಮೋಸ್ಟ್ ಪ್ರೊಬಬಲಿ ನಾವ್ಯಾರು ಅದನ್ನ ಅಷ್ಟು ಕ್ಲೀನ್ ಆಗಿ ವಿವರಿಸಕ್ ಆಗೋದಿಲ್ಲ. ಯಾರ್ಯಾರು ಯಾವ್ಯಾವ ಖಾತೆಯಿಂದ ಯಾವ್ಯಾವ ರೀತಿಯಲ್ಲಿ ಅವರು ಇದ್ ಮಾಡ್ಕೊಂಡಿದ್ದಾರೆ, ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಕರೆಕ್ಟ್ ಆಗಿ ಹೇಳಿದ್ರು. ಈ ಸಮಾವೇಶ ಯಾವ ಪುರುಷಾರ್ಥಕ್ಕೆ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅನುದಾನ ಕೊಡ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಅವ್ರ ವಿರುದ್ಧ ಸರ್ಕಾರದ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ. ಅದ್ರ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಪರಿಶಿಷ್ಟ ಸಮುದಾಯಗಳಿಗೆ ಸೇರ್ಬೇಕಾಗಿದ್ದ ವಾಲ್ಮೀಕಿ ಹಗರಣದ ಅಭಿವೃದ್ಧಿ ನಿಗಮದ ಹಣ ಲೂಟಿ ಹೊಡೆದಿದ್ದಕ್ಕೋಸ್ಕರ ಇವರು ಸಮಾವೇಶ ಮಾಡ್ತಾ ಇದಾರ. ಹಾಲು, ನೀರು, ಕರೆಂಟು, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಆಸ್ತಿ ತೆರಿಗೆ, ದಿನಬಳಕೆ ವಸ್ತು ಬೆಲೆ ಏರಿಕೆ, ಪ್ರತಿಯೊಂದ್ರಲ್ಲೂ ಬೆಲೆ ಏರಿಕೆ ಮಾಡಿದಾರಲ್ಲ, ಇದಕ್ಕೋಸ್ಕರ ಸಮಾವೇಶ ಮಾಡ್ತಾ ಇದಾರೆ ಇವ್ರ ಸಾಧನೆ ಅಂತ ಹೇಳಿ. ಗೃಹಲಕ್ಷ್ಮಿ ಹಣ ನೀವ್ ಹೇಳ್ತಾ ಇದ್ರಿ 8 ತಿಂಗಳಿಂದ ಬಂದಿಲ್ಲ ಮೇಡಮ್. ಈ ಹೊಸ ವರ್ಷ ಬಂದ್ಮೇಲೆ 2025 1 ರೂಪಾಯಿ ಬಂದಿಲ್ಲ ಅಂತ ಅವರಿಗೆ ಗಲಾಟೆ ಮಾಡ್ತಾ ಇದಾರೆ. ಆದ್ರೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಸ್ಪತ್ರೆಯಲ್ಲಿ ಇದ್ರು, ಪಾಪ ಅದಿನ್ನೇನ್ ಟ್ರೀಟ್ಮೆಂಟ್ ತಗೊಂಡು ಹೊರಗಡೆ ಬರ್ತಾ ಇದಾರೋ ಏನೋ, ಒಳ್ಳೇದಾಗ್ಲಿ, ಅವ್ರಿಗೆ ಆರೋಗ್ಯ ಸುಧಾರಿಸ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕತ್ತೀನಿ. ಒಂದು. ಎರಡನೇದು, ಆಮೇಲೆ ನೀರಾವರಿ, ಮೂಲಭೂತ ಸೌಕರ್ಯ ಯಾವುದನ್ನು ಮಾಡಿಲ್ಲ. ರಸ್ತೆಗೆ ಒಂದ್ ಗುಂಡಿ ಮಣ್ಣಾಕಕ್ಕಾಗಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇನ್ಯಾವ ಸಾಧನೆಗೆ ಇವರು ಸಮಾವೇಶ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನು ಡಿ ಕೆ ಶಿವಕುಮಾರ್ ಅವರು ಯಾವ್ದೋ ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ಮಾತು ಹೇಳಿದ್ರು, ನಾನು ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಸೈನ್ ಹಾಕಿರುವಂತ ಪತ್ರ ನಿಮ್ಮ ಮನೆಗೆ ತಲುಪಿದೆ, ಗ್ಯಾರಂಟಿ ಕಾರ್ಡ್ ನಿಮಗೆ ಮನೆಗೆ ತಲುಪಿಲ್ಲ ಅಂತ ಹೇಳಿದ್ರೆ ತಲುಪಿಸ್ತೀವಿ, ತಿಂಗಳು 12 ವರ್ಷಕ್ಕೆ 12 ತಿಂಗಳು ನಿಮ್ಗೆ 1,000 ಬರುತ್ತೆ ಅಂತ. ಇವತ್ ಮೊನ್ನೆ ಕ್ಯಾಮ್ರಾದವರು, ನಿಮ್ ಕ್ಯಾಮ್ರಾಮನ್ ಗಳೆಲ್ಲ ಹಿಡಿದಂತ ಸಂದರ್ಭದಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ರು ಮೇಡಮ್? ತಿಂಗಳ ಹಾಕಕ್ಕೆ ನೀನೇನ್ ಸಂಬಳನ ಅಂತ ಹೇಳಿದ್ರು.
ಇದೇ ಇವ್ರು ಜನತೆಗೆ ಮಾಡುವಂತ ಅವಮಾನ. ಇದ ಗೃಹಲಕ್ಷ್ಮಿ ಕೊಡ್ತೀವಿ. ಇದ್ರ ಮಧ್ಯೆ ಗೃಹಲಕ್ಷ್ಮಿ ಬೋರ್ವೆಲ್ ತೆಗೆದ್ರು ಮೇಡಮ್. ಬೋರ್ವೆಲ್ ತೆಗಿಯಕ್ 1.5 ಲಕ್ಷ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇವ್ರು ಕೊಟ್ಟಿರೋದೇ ಒಂದ್ 20,000 25,000 ರೂಪಾಯಿ ಕೊಟ್ಟಿರ್ಬೋದು. ಅದ್ರಲ್ಲಿ ಒಂದು ಬೋರ್ವೆಲ್ ತೆಗಿಯಕ್ಕಾಗತ್ತಾ ಮೇಡಮ್? ಏನು ಅಂತ ಜನರಿಗೆ ಟೊಪ್ಪೆ ಹಾಕ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಬಿಜೆಪಿ ಅವ್ರ ವಿರುದ್ಧವಾಗಿ ವಾಗ್ದಾಳಿಗಳನ್ನ ನಡೆಸಿದ್ದಾರೆ. ಏನಿದೆ ಮೇಡಮ್ ಇವ್ರಿಗೆ ವಾಗ್ದಾಳಿ ಮಾಡಕ್ಕೆ? ಇವ್ರ ಕೈ ಕೊಟ್ಟ ಕುದುರೆ 138 ಅಂತ ಹೇಳ್ಕೊಂಡು ಕುಣಿತಾ ಇದಾರಲ್ಲ, ಅದ್ರ ಬಗ್ಗೆ ಇವ್ರು ಮಾತಾಡ್ತಾ ಇಲ್ಲ. 138 ಶಾಸಕರನ್ನು ಕೊಟ್ರ ನಮ್ದು ಸುಭದ್ರವಾದ ಸರ್ಕಾರ ಅಂತ ಹೇಳ್ತಾರೆ. ಸುಭದ್ರವಾಗಿ ಕೂತಿದ್ದಷ್ಟೇ ಇವ್ರದ್ದು ಕೆಲಸ ಮಾಡ್ತಾ ಇರುವಂತದ್ದು. ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ದೊಡ್ಡಾಲನ ಮರದ ಕೆಂಪೇಗೌಡರ ಮಗ ಬಂದ್ಬಿಟ್ಟು ಇದನ್ನ ಒಡೆದಾಕಿದ್ರು. ಏನು ರಾಜ ಕೆಂಪೇಗೌಡ ಕಟ್ಟಿರುವಂತ ಗ್ರೇಟರ್ ಬೆಂಗಳೂರು ಒಡೆದಾಕಿದ್ರು ಅಂತ ಹೇಳ್ತಾ ಇದಾರೆ. ಅದನ್ನ ಗ್ರೇಟರ್ ಬೆಂಗಳೂರು 7 ಪೀಸ್ ಮಾಡಿ ಬಿಸಾಕಿದ್ದಾರೆ. ಇವಾಗ ನೋಡಿದ್ರೆ ಎಲ್ಲಾ ಕಡೆನೂ ನೀರ್ ತುಂಬಿಕೊಂಡಿದೆ. ಅಭಿವೃದ್ಧಿ ಕಾರ್ಯ ಇಲ್ಲ. ಒಂದು ಚರಂಡಿ ಒಳಚರಂಡಿ ವ್ಯವಸ್ಥೆನ ಕ್ಲೀನ್ ಮಾಡ್ಕೋಬೇಕು, ಮಾಡಿಲ್ಲ. ಲಾಸ್ಟ್ ಟೈಮು ಇದು ಭದ್ರಾ ಯೋಜನೆಗೆ ಯಾವ್ದು ಇದು ಹೋಗಿತ್ತಪ್ಪ ಮೇಡಮ್, ಅದನ್ನ ಇನ್ನೂ ರಿಪೇರಿ ಮಾಡ್ಕೊಂಡಿಲ್ಲ ಇವರು. ಪ್ರತಿ ಒಂದಕ್ಕೂ ಸಮೇತ ಬಿಜೆಪಿ ಮೇಡಮ್. ಬಿಜೆಪಿ ಸರ್ಕಾರ ಆಪೋಸಿಷನ್ ಪಾರ್ಟಿಲಿದೆ. ನೀವು ತಪ್ಪು ಮಾಡ್ತಾ ಇರುತ್ತೆ ಕೇಳೋದು ನಮ್ಮ ಹಕ್ಕು, ನಾವು ಕೇಳ್ತಾ ಇದ್ವಿ. ಅದು ಬಿಟ್ಬಿಟ್ಟು ನೀವು ನಮ್ಮನ್ನ ಈ ರೀತಿಯಾಗಿ ಬಿಜೆಪಿ ಅವ್ರನ್ನ ದೂರೋದು ಬಿಟ್ಟು ನಿಮ್ ಕೆಲಸ ನೀವು ಮಾಡ್ಕೊಂಡೋಗಿ. ಓಕೆ ಸನತ್ ಅವರೇ, ಗಾಟ್ ಇಟ್. ನಿಮ್ಮ ಭಾವನೆ ನಂಗೆ ಅರ್ಥ ಆಯಿತು. ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ. ಇದೀಗ ಕಾಂಗ್ರೆಸ್ ವಕ್ತಾರ ಆಗಿರುವಂಥ ಸ್ವಾತಿ ಚಂದ್ರಶೇಖರ್ ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸ್ವಾತಿ. ಸ್ವಾತಿ, ನಾನು ಮಾತಾಡೋದು ನಿಮಗೆ ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. 2 ವರ್ಷದ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ದೀರಿ. ಯಾವ ಸಾಧನೆಗೆ ಅಂತ ಪ್ರತಿಪಕ್ಷಗಳು ಕೇಳ್ತಾ ಇದ್ದಾವೆ, ಹಾಗಾಗಿ ಉತ್ತರ ಕೊಡಿ ನೇರವಾಗಿ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕಂಟಿನ್ಯೂ ಮಾಡಿ ಸನತ್ ಅವರೇ. ನಾನು ಹೇಳ್ತಾ ಇದ್ದೆ ಇನ್ನು ಕೆಲವೊಂದು ವಿಚಾರ ಮೇಡಮ್. ಇವ್ರ ಸಾಧನೆ ಅಂತಕ್ಕಂಥದ್ದು. ಆಮೇಲೆ ಗುತ್ತಿಗೆದಾರರ ಬಿಲ್ ಪಾವತಿಗೆ ದುಡ್ಡಿಲ್ಲ. ಹೇಗೆ ಮೇಡಮ್ ಗುತ್ತಿಗೆದಾರರು ಕೆಲಸ ಮಾಡ್ಬೇಕು? ಇವ್ರುಗಳ ಹೆಸರುಗಳನ್ನ ಬರೆದು ಇಟ್ಬಿಟ್ಟು ಅವ್ರು ಸುಸೈಡ್ ಮಾಡ್ಕೊಂತ ಇದ್ದಾರೆ. ಅಭಿವೃದ್ಧಿ ಏನಾದ್ರು ಮಾಡಿದಾರೆ ಅಂತಕ್ಕಂಥದ್ದು ತೋರಿಸ್ಲಿ ಮೇಡಮ್ ಈ ರಾಜ್ಯದಲ್ಲಿ. ಆಯ್ತು, ಹಂಗಾದ್ರೆ ರಾಜ್ಯಕ್ಕೆ ಹಂಗಾದ್ರೆ ಅಗತ್ಯ ಇರೋ ಈ ಕೆಲಸಗಳಾಗಬೇಕು ಅನ್ನೋದಾದ್ರೆ ಯಾವ್ಯಾವ ಕೆಲಸ ಆಗಬೇಕು? ಕುಡಿಯುವ ನೀರಿಗೆ ಏನ್ ಮಾಡಿದಾರೆ ಮೇಡಮ್? ಹೋಗ್ಲಿ, ರಸ್ತೆ ಗುಂಡಿ ಮುಚ್ಚಿದಾರ ಮೇಡಮ್. ಆಮೇಲೆ ಫ್ಲೈಓವರ್ಗಳು, ಹೆಬ್ಬಾಳ್ ಫ್ಲೈಓವರ್ ಓಪನ್ ಹಾಕೊಂಡು ಇವ್ರು ದುಡ್ಡು ಕೊಡದೆ ಇದ್ದಿದ್ದಕ್ಕೆ ಇನ್ನೂ ಪೆಂಡಿಂಗ್ ವರ್ಕ್ ಅಲ್ಲಿ ಇದೆ. ಸಮಸ್ಯೆ ಎಷ್ಟಾಗ್ತಿದೆ ಗೊತ್ತಿದೆಯಲ್ಲ ಮೇಡಮ್. ಇಲ್ಲಿ ಇದು ಮಾನ್ಯತಾ ಟೆಕ್ ಪಾರ್ಕ್ ಹತ್ರ ನಯಾಗರ್ ಫಾಲ್ಸ್ ಆಗ್ತಾ ಇದೆ. ಮೆಟ್ರೋ ಕಾಮಗಾರಿಗೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು 2 ಮೆಟ್ರೋ ಸ್ಟೇಷನ್ ಗಳನ್ನ ಬಿಟ್ಟಿದ್ದಾರೆ, ಕೈ ಬಿಟ್ಟಿದ್ದಾರೆ ಇದರಿಂದ ಪ್ರಾಜೆಕ್ಟ್ ಇಂದ. ನೀವು ಕೇಂದ್ರದಿಂದ ಕೊಡೋದನ್ನ ಕೊಟ್ರೆ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾರೆ ಮೇಡಮ್. ಮೆಟ್ರೋಕ್ಕೆ ಕೇಂದ್ರ ಸರ್ಕಾರನೇ ದುಡ್ಡು ಕೊಟ್ಟಿರೋದು. ಈ ಸರ್ಕಾರ ಬಂದ್ಮೇಲೆ 1 ರೂಪಾಯಿ ಮೆಟ್ರೋ ದುಡ್ಡು ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ಲಿ ಅವರು. ರೈಟ್ ನಾನು ಡೀಟೇಲ್ ಆಗಿ ಮಾತಾಡ್ತೀನಿ ಸನತ್ ಅವರೇ. ಸ್ವಾತಿ ಚಂದ್ರಶೇಖರ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತೀನಿ. ರೈಟ್ ಸ್ವಾತಿ, ನನ್ನ ಪ್ರಶ್ನೆ ಕೇಳಿಸ್ತಾ ಇದ್ರೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, 2 ವರ್ಷದ ಆಡಳಿತದ ಹಿನ್ನೆಲೆಯಲ್ಲಿ ನೀವು ಸಮಾವೇಶವನ್ನ ಮಾಡಿದ್ದೀರಿ. ಪ್ರತಿಪಕ್ಷದವರ ನೇರ ಪ್ರಶ್ನೆ ಏನು ಅಂದ್ರೆ, ಏನ್ ಸಾಧನೆ ಮಾಡಿದ್ದೀರಿ ಅಂತ ಈ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡ್ತಿದ್ದೀರಿ ಅಂತ ಉತ್ತರ ಕೊಡಿ. ಅಲ್ಲ, ನಾವು ಏನ್ ಸಾಧನೆ ಮಾಡಿದೀವಿ ಮತ್ತು ಈ ಸಮಾವೇಶ ಯಾಕಿಷ್ಟು ಅದ್ಧೂರಿಯಾಗಿ ನಡೀತು ಅನ್ನೋದಕ್ಕೆ ಅಲ್ಲಿ ಬಂದಿರುವಂತ ಜನಸಾಕ್ಷಿ. ಒಂದಲ್ಲ ಎರಡಲ್ಲ 2 ಲಕ್ಷ ಜನ ಇವತ್ತಿನ ದಿನ ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು. ಸರಿಸುಮಾರು 50,000 ಜನ ವೇದಿಕೆಯಿಂದ ಹೊರಗಡೆ ಇರುವಂತದ್ದು. ಅಂಡ್ 2.5 ಲಕ್ಷ ಜನ ಸುಮ್ನೆ ಬರೋದಿಲ್ಲ, ಫಲಾನುಭವಿಗಳು ಬಂದಿರುವಂತದ್ದು, ಗ್ಯಾರಂಟಿ ಸ್ಕೀಮ್ಗಳನ್ನ ತೆಗೆದುಕೊಂಡಿರುವವರು ಬಂದಿರುವಂತದ್ದು, ಸರ್ಕಾರದ ಸಾಧನೆಗಳನ್ನ, ಸರ್ಕಾರದಿಂದ ಫಲಗಳನ್ನ ಪಡ್ಕೊಂಡಿರೋರು ಬಂದಿರುವಂತದ್ದು. ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊತಾ ಇದ್ದೆ, ಟಾರ್ ಎಲ್ಲಿದೆ ಬೆಂಗಳೂರಿಗೆ ಅಂತ. 2023 ದಿವ್ಯಾ ಕರ್ನಾಟಕದಲ್ಲಿ ಚುನಾವಣೆ ಆಗಿದ್ದು. ಹೌದು, ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಇದ್ದಂತಹ ಸರ್ಕಾರ ಯಾವುದು? ಇದೇ ಬಿಜೆಪಿಯ ಸರ್ಕಾರ. 2 ವರ್ಷಕ್ಕೆ ಅಂದ್ರೆ ಈ ರಸ್ತೆ ಗುಂಡಿಗಳ ಸಮಸ್ಯೆ ಶುರುವಾಗಿ ಸರಿಸುಮಾರು ಈಗ ಮಳೆಗಾಲ ಶುರುವಾಗಿದೆ. ಸೊ ಮಳೆಗಾಲದ ನಂತರದಲ್ಲಿ ಯಾವುದೇ ಸರ್ಕಾರ ಆಗಿರ್ಲಿ ಅದಕ್ಕೆ ಈ ರಸ್ತೆ ಗುಂಡಿಗಳನ್ನ ಮತ್ತೆ ಟಾರನ್ನ ಹಾಕುವಂತಹ ಒಂದು ಕೆಲಸವನ್ನ ಮಾಡುವಂತದ್ದು ವೈಜ್ಞಾನಿಕವಾಗಿ. ಆದರೆ ಕಳೆದ 4-5 ತಿಂಗಳಿಂದ ಈ ಸಮಸ್ಯೆನ ನಾವು ಕೇಳ್ತಾ ಇದೀವಿ. 23ಕ್ಕೆ ತಾವು ಸರ್ಕಾರವನ್ನ ಬಿಟ್ಕೊಟ್ಟು ಮೇನಲ್ಲಿ 1.5 ವರ್ಷಕ್ಕೆ ತಾವು ಹಾಕಿದಂತಹ ಟಾರು ನಿಂತ್ಕೊಳ್ಳಿಲ್ಲ ಅನ್ನೋದಾದ್ರೆ ಯಾವ ರೀತಿಯ
ಆದಂತಹ ಕಳಪೆ ಕಾಮಗಾರಿಯನ್ನ ತಾವು ಕರ್ನಾಟಕಕ್ಕೆ ರಾಜ್ಯಕ್ಕೆ ಕೊಟ್ಟು ಹೋಗಿದ್ದೀರಿ ಅನ್ನೋದನ್ನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರು, ಪಿಡಬ್ಲ್ಯೂಡಿ ಮಂತ್ರಿಗಳಾದಂತಹ ಮಾಜಿ ಪಿಡಬ್ಲ್ಯೂಡಿ ಮಂತ್ರಿಗಳಾದಂತಹ ಸಿಸಿ ಪಾಟೀಲ್ ಅವರು ಮತ್ತು ಬೆಂಗಳೂರಿನ ಎಲ್ಲಾ ಶಾಸಕರು, ಬಿಜೆಪಿಯ ಅತಿ ಹೆಚ್ಚು ಶಾಸಕರು ಇದಕ್ಕೆ ಉತ್ತರದಾಯಿಗಳಾಗಿರ್ತಾರೆ ಅನ್ನೋದನ್ನ ಮೊದಲು ಬಿಜೆಪಿಯ ವಕ್ತಾರರು ಮನ್ಮತ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ರಸ್ತೆ ಗುಂಡಿ ಅಂತ ಇವತ್ತಿನ ದಿನ ನಮ್ಮ ಹತ್ರ ಬೆಟ್ಟು ಮಾಡಿ ತೋರಿಸೋ ಅಂತದಲ್ಲ. ನಿಮ್ಮ ಫಸ್ಟ್ ರಿಯಾಕ್ಷನ್ ಅಲ್ಲಿ ನಾನು ಮಾತಾಡ್ಲಿಲ್ಲ, ನನ್ನ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ನೀವು, ಅರ್ಥ ಆಯ್ತಾ? ಅಂಡ್ ಬೆಲೆ ಏರಿಕೆ ಅಂತ ಮಾತಾಡ್ತಾ ಇದಾರಲ್ಲ ಇವತ್ತಿನ ದಿನ, ಯಾರ್ರಿ ಬೆಲೆ ಏರಿಕೆ ಮಾಡಿರುವಂತದ್ದು? 50 ರೂಪಾಯಿ ಯಾಕ್ರಿ ಜಾಸ್ತಿ ಮಾಡಿದ್ರಿ? ನೀವು ಜನಾಕ್ರೋಶ ಹೋರಾಟ ಮಾಡೋ ದಿನಾನೇ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಲ್ಲ, ಯಾಕೆ? ಹಾಗಿದ್ರೆ ನೀವೇನ್ ಮಾಡ್ತಾ ಇದೀರಾ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ? ಕೇಂದ್ರ ಬಿಜೆಪಿಗೂ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಬಿಜೆಪಿಗೂ ಯಾವುದೇ ರೀತಿಯಾದಂತ ಕನೆಕ್ಷನ್ ಇಲ್ವಾ? ಬೇರೆ ಬೇರೆಯಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಂಡ್ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದೀವಿ. ಇವತ್ತಿನ ದಿನ ಸಾಧನಾ ಸಮಾವೇಶದಲ್ಲಿ ಯಾವ ಇಲಾಖೆಯಿಂದ ಇಲಾಖೆವಾರು ಏನೇನ್ ಕೆಲಸಗಳಾಗಿದೆ, ಇಲಾಖೆವಾರು ಏನೇನ್ ಅಭಿವೃದ್ಧಿ ಕಾರ್ಯಗಳಾಗಿದೆ, ಇಲಾಖೆವಾರು ಎಷ್ಟೆಷ್ಟು ಫಂಡ್ ಗಳನ್ನ ಅಲೋಕೇಟ್ ಮಾಡಿದೀವಿ, ಅದರಲ್ಲಿ ಎಷ್ಟೆಷ್ಟು ಯುಟಿಲೈಸೇಷನ್ ಆಗಿದೆ, ಇದೆಲ್ಲವನ್ನು ಕೂಡ ನಾವು ಕೊಟ್ಟಿದೀವಿ. ಬಿಜೆಪಿಯ ವಕ್ತಾರರಿಗೆ ಓದೋದಿಕ್ಕೆ ಬರೆಯೋದಿಕ್ಕೆ ಬರೋದಾದ್ರೆ ಅದನ್ನ ತೆಗೆದುಕೊಂಡು ಓದಿ, ಅದಾದ ನಂತರದಲ್ಲಿ ಸರ್ಕಾರದ ವಿರುದ್ಧ ದೂಷಣೆ ಮಾಡುವಂತಹ ಕೆಲಸವನ್ನ ಮಾಡ್ಲಿ. ರೈಟ್ ಸ್ವಾತಿ, ಮಾತಾಡ್ತೀನಿ ಡೀಟೇಲ್ ಆಗಿ. ಸೊ ಸದ್ಯದ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸೋದಾದರೆ ಕಾಂಗ್ರೆಸ್ ಸರ್ಕಾರ 2 ವರ್ಷದ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದ್ರೆ, ಮಗದೊಂದು ಕಡೆ ಈ ಸಮಾವೇಶವನ್ನು ಮಾಡೋದಕ್ಕೆ ಯಾವ ನೈತಿಕತೆ ಇದೆ ಅಂತ. ಹಾಗಾದರೆ ಗ್ಯಾರಂಟಿಯಿಂದ ಬದುಕು ಅನ್ನೋದು ಬದಲಾಗಿದೆಯಾ? ಈ ರೀತಿಯ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಅದ್ರ ಬಗ್ಗೆ ನೋಡಿ, ಇವತ್ತು 2 ವರ್ಷದ ಸಂಭ್ರಮದಲ್ಲಿರುವಂಥ ಕರ್ನಾಟಕ ಕಾಂಗ್ರೆಸ್ ಸಾಧನಾ ಸಮಾವೇಶವನ್ನು ಮಾಡ್ತಾ ಇದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗಳಿರ್ಬೋದು, ಹಲವಾರು ವಿಚಾರಗಳನ್ನು ಸ್ವಾತಿ ಕೂಡ ಪ್ರಸ್ತಾಪ ಮಾಡಿದ್ರು. ಇನ್ನೇನು ಕೊಡಬೇಕು ಅಂತ ಕೇಳ್ತಿದ್ದಾರೆ. ನಾನು ಕೇಳೋದು, ಗ್ಯಾರಂಟಿ ಯೋಜನೆಗಳಿಂದ ಜನರ ಬದುಕು ಬದಲಾವಣೆಯಾಗಿದ್ದ, ಸಮೃದ್ಧವಾದಂಥ ಬದುಕನ್ನು ನಡೆಸ್ತಾ ಇದ್ದಾರೆ ರಶಿಕ್ ಅವರೇ? ಇನ್ನೊಂದು ಇವತ್ತು ಹಾಸ್ಯಾಸ್ಪದ ನಾವು ಹೇಳಬೇಕು ಅಂದರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗಿರ್ತಾರೆ. ನೋಡಿ, ನಿಮ್ಮನ್ನ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಮಾಡ್ತೀನಿ, ನೀವು ಒಂದು ಸ್ವಲ್ಪ ಅಮೆರಿಕ, ಯುರೋಪ್ ಇದೆಲ್ಲ ನೋಡ್ಕೊಬಂದ್ಬಿಡಿ, ಬ್ಯಾಂಗ್ಳೂರ್ನ ನೀವು ಅಮೆರಿಕ ಥರ ಮಾಡಿಬಿಡಿ ಅಂತ. ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರೇ, ನಾನೇನಾದರೂ ಬೆಂಗಳೂರಿನ ಸಿಂಗಾಪುರ್, ಲಂಡನ್ನು, ಬರ್ಲಿನ್ ಥರ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಹೇಳ್ಬೇಕಾದ್ರೆ ಒಂಚೂರು ಚೇಂಜಸ್ ಆಗೋಯ್ತಂತೆ. ಈ ಮಹಾಭಾರತದಲ್ಲಿ ಹೇಳ್ತಾರಲ್ಲ ಒಂದ್ಸತಿ, ಏನದು ಯಾರೋ ಸತ್ತೋಗ್ತಾರಲ್ಲ, ಅವ್ರು ಹೇಳ್ಬೇಕಾದ್ರೆ ಒಂಚೂರು ಆಗುತ್ತೆ. ಇದು ಎನಿವೇಸ್, ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾಡ್ತಾರೆ, ನನ್ನ ಹೆಸರು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ನಾನು ಸಿಟಿ ಹೆಸರೇ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ರಾಮನಗರನ ತಗೊಂಡೋಗಿ ಬೆಂಗಳೂರು ಗ್ರಾಮಾಂತರ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ, BBMP ತಗೊಂಡೋಗ್ಬಿಟ್ಟು GBA ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರು ಕತೆ. ನಾವು ನೋಡಿ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ನಾನು ಹಾನೆಸ್ಟಾಗಿ ಕೇಳ್ತೀನಿ ತಮ್ಮನ್ನ, ತಮ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಾನು ಕಟ್ಟೋ ಟ್ಯಾಕ್ಸ್ಗೆ ನನಗೆ ಒಂದು ಒಳ್ಳೆ ರೋಡ್ ಬೇಕು. ಇವತ್ತು ನಾನು ಕೆಲ್ಸಕ್ಕೆ ಹೋಗಬೇಕು, ಬೆಳಗ್ಗೆ ಎದ್ಬಿಟ್ಟು 3 ಗಂಟೆ ನಾನು ರೋಡಲ್ಲಿ ಬಿದ್ದು ಸಾಯ್ತಾ ಇದ್ದೀನಿ. ನಾನು ಕೇಳೋದ್ರಲ್ಲಿ ಏನು ತಪ್ಪಿದೆ? ನಿಮಗೆ 138 ತಗೊಂಡು ನಾನು ಗೌರ್ಮೆಂಟ್ ಫಾರ್ಮ್ ಮಾಡಿದ್ದೀನಿ, ಒಳ್ಳೆ ಆಡಳಿತ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರಲ್ವಾ? ತಾವು ಹೇಳ್ತಾ ಇದ್ರಿ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು. ಗ್ಯಾರಂಟಿಗೂ ನಾನು ನನ್ನ ಬದುಕು ಕಟ್ಕೊಳ್ಳೋಕ್ಕೆ ಬೆಂಗಳೂರಂತ ಒಂದು ಮೆಟ್ರೋಪಾಲಿಟನ್ ಸಿಟಿಲಿ ಇರಬೇಕಾದ್ರೆ ನನ್ನ ಆಫೀಸ್ಗೆ ಹೋಗಬೇಕು. ಅದಕ್ಕೆ ನೀವು ಏನು ಪ್ರೊವೈಡ್ ಮಾಡ್ಕೊಂಡು ಕೊಡ್ತಾ ಇದ್ದೀರಾ ನನಗೆ ರಸ್ತೆಗಳು? ಇದು ತಾವು ಆನ್ಸರ್ ಮಾಡಬೇಕಾಗಿರೋದು. ಇದು ಬ್ಯಾಂಗ್ಳೂರಿನ ವಿಚಾರವಾಗಿ ನಾವು ತಗೊಂಡು ಮಾತಾಡೋದಾದ್ರೆ, ಇನ್ನು ಒಟ್ಟಾರೆ ನಾವು ಒಂದು 4 ಲಕ್ಷ ಕೋಟಿಯಲ್ಲಿ ಇವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಾವೊಂದು ಪ್ರಶ್ನೆ ಮಾಡೋದಾದ್ರೆ, ಎಷ್ಟು ಸಚಿವಾಲಯಗಳಿದ್ದಾವೆ? ಈಗ ಬ್ಯಾಂಗ್ಳೂರಲ್ಲಿ ಇರುವಂಥವ್ರು ನಮ್ಮದೇ ಆದ ಬೇರೆ ಬೇಡಿಕೆ ಇದೆ. ಈಗ ಹೊಸಪೇಟೆಯಲ್ಲಿ ಇದ್ದಾರೆ, ಇವರು ಸಮಾವೇಶ ಮಾಡ್ತಾ ಇದ್ದಾರೆ. ಹೊಸಪೇಟೆಯಲ್ಲಿ ಏನು ಪ್ರಾಬ್ಲಮ್ಸ್ ಇದಾವೆ ಅದನ್ನು ನೀವು ಯಾವ ರೀತಿ ಅಡ್ರೆಸ್ ಮಾಡಿದ್ದೀರಾ? ಗುಲ್ಬರ್ಗ, ಆಮೇಲೆ ಕಲ್ಯಾಣ ಕರ್ನಾಟಕ ಭಾಗ, ಅದು ನಿಮಗೆ ಆರ್ಟಿಕಲ್ 370J ತಗೊಬಂದುಬಿಟ್ಟು ಅದು ಸನ್ಮಾನ್ಯ ಖರ್ಗೆ ಅವರು ಕ್ಷೇತ್ರ ಪ್ರತಿನಿಧಿಸುವಂಥದ್ದು. ಇವತ್ತಿನವರೆಗೂ ನಿಮಗೆ ಯಾವುದೇ ರೀತಿ ತಗೊಂಡ್ರು ಇಟ್ ಈಸ್ ಲಾಸ್ಟ್ ಇನ್ ದ ಬಾಟಮ್. ಇತ್ತೀಚೆಗೆ ತಾನೇ ನಿಮಗೆ PUC, SLC ಎಲ್ಲ ರಿಸಲ್ಟ್ಸ್ಗಳು ಬಂದಿದೆ, ನೀವು ಚೆಕ್ ಮಾಡಿ. ಅಲ್ಲಿ ಆ ರಿಸಲ್ಟ್ಸ್ಗಳನ್ನ ಚೆಕ್ ಮಾಡಿದ್ರೆ ಲೀಸ್ಟ್ ಮಿನಿಮಮ್ ಪಾಸ್ಡ್ ಔಟ್ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಈ ಭಾಗದಲ್ಲಿ ಇರುವಂಥವ್ರು. ಇದ್ರ ಬಗ್ಗೆ ಎಜುಕೇಷನ್ ಮಿನಿಸ್ಟ್ರು ಏನ್ರಿ ಕ್ರಮ ತಗೊಂಡಿದ್ದೀರಾ ನೀವು? ಸೊ ತಾವು ಕೇಳ್ತಾ ಇದ್ರಿ ಅಭಿವೃದ್ಧಿ ಬಗ್ಗೆ, ಅಥವಾ ಜನ ನಿಮ್ಗೆ ಗ್ಯಾರಂಟಿ ತಗೊಂಡ್ಬಿಟ್ಟು ಏನೂ ಆಗ್ತಾ ಇಲ್ವಾ ನೀವು ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಅಭಿವೃದ್ಧಿ ಆಗಬೇಕು ಅಂತ ಹೇಳಿದಾಗ ಗ್ಯಾರಂಟಿ ಇಟ್ ಈಸ್ ಒನ್ ಆಫ್ ದ ಟೂಲ್ ಅಷ್ಟೇ ನಿಮಗೆ. ಬಟ್ ನಿಮಗೆ ಬೇರೆ ಉಳಕ್ಕೆ 99% ಆಫ್ ದ ಡೆವಲಪ್ಮೆಂಟ್ ವರ್ಕ್ ಏನು ಮಾಡ್ತಾ ಇದ್ದೀರಾ ನೀವು? ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ.
ನೀವು ಆನ್ಸರ್ ಮಾಡ್ಬೇಕಲ್ವಾ? ನೀವು ಬರೀ ಗ್ಯಾರಂಟಿ ಅಂತ ಬರೀ ಗ್ಯಾರಂಟಿನೇ ಹೇಳ್ಬಿಟ್ರೆ ನೀವು ಈಗ ಎಜುಕೇಶನ್ ಸೆಕ್ಟರ್ ಅಲ್ಲಿ ಬರೋಣ. ಎಜುಕೇಶನ್ ಸೆಕ್ಟರ್ ಅಲ್ಲಿ ನೀವು ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗಿದಾವೆ, ಎಷ್ಟು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಮಗೆ ಲೆಸ್ ದೆನ್ 10 ಕಡಿಮೆ ಬಂದಿರುವಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಆಗ್ತಾ ಇರುವಂತ ಅಂಗನವಾಡಿಗಳು ಇರ್ಬೋದು, ಅಂಡ್ ಸೋ ಆನ್ ಎಲ್ಲ ಅದ್ರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಇದ್ರ ಬಗ್ಗೆ ಏನಾದ್ರು ಅಡ್ರೆಸ್ ಮಾಡಿದೀರಾ? ಇಲ್ಲ. ಈಗ ಇವ್ರದೇ ಒಂದು ಗ್ಯಾರಂಟಿ ಯುವ ನಿಧಿ ಅಂತ ಹೇಳ್ತಾ ಇದ್ರು, 2 ಲಕ್ಷ ಜನ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ರೀ ಕಾರ್ಮಿಕ ಸಚಿವರೇ, ಸನ್ಮಾನ್ಯ ಸಂತೋಷ್ ಲಾಡ್ ಅವರೇ, ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇವತ್ತು ಕರ್ನಾಟಕದ ಲೇಬರ್ಸ್ ನ ಬಿಟ್ಟು ಬೇರೆ ರಾಜ್ಯದಿಂದ ಬಂದು ವರ್ಕ್ ಮಾಡ್ತಾ ಇರುವಂತ ಲೇಬರ್ಸ್ಗಳೇ ಜಾಸ್ತಿ ಇದ್ದಾರೆ. ನೀವು ಕರ್ನಾಟಕದಲ್ಲಿ ಇರುವಂತ ಲೇಬರ್ಸ್ಗಳಿಗೆ ಏನ್ ಕೇರ್ ತಗೊಂಡಿದ್ದೀರಾ ನೀವು? ಅದು ನಾನು ಮಾತಾಡ್ತಾ ಇರುವಂತದ್ದು E&F ಕ್ಯಾಟಗರಿ ಜನ. ಆದ್ರೆ ನೀವು ABCD ಅಂತ ಲೇಬರ್ಸ್ ನ ತಗೊಂಡು ನೀವು ಆ ABCD ಲೇಬರ್ಸ್ಗೆ ಇರುವಂತ ಹಿತಾಸಕ್ತಿನ ಯಾವ ರೀತಿ ಕಾಪಾಡ್ಕೊಂಡಿದ್ದೀರಾ ನೀವು? ಸೊ ಅದನ್ನ ಕೂಡ ಯು ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಟ್. ಸೊ ಇದೇ ರೀತಿ ನಾವು ಕೇಳೋದಾದ್ರೆ ಬೇರೆ ಎಷ್ಟೆಲ್ಲ ನಾವು ಈಗ ಸಚಿವಾಲಯದಲ್ಲಿ ಬಂದಾಗ ಮೆಡಿಕಲ್ ಮಿನಿಸ್ಟರ್ ಅಂತ ತಗೋಣ, ನಿಮಗೆ ಇವತ್ತೊಬ್ರು ಮೆಡಿಕಲ್ ಮಾಡಬೇಕು ಅಂದ್ರೆ ನಿಮಗೆ ಗೌರ್ಮೆಂಟ್ ಫೀ ಎಷ್ಟಿದೆ ಗೊತ್ತಾ ನಿಮಗೆ? ಅದನ್ನ ನಾನು ನನ್ನ ಮಗನ ನಾನು ಇವತ್ತು ಒಂದು ಮೆಡಿಕಲ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಷ್ಟು ಫೀಸ್ ಅನ್ನು ಕಟ್ಟೋ ಯೋಗ್ಯತೆ ಇದೆಯಾ ನನ್ನ ಕೈಲಿ? ಅದಕ್ಕೆ ಅದು ಯಾವ್ದ್ರಿ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಸುಮ್ಮನೆ ಯಾವ್ದೋ ಇದು ಟೋಪಿ ಹಾಕೋ ಗ್ಯಾರಂಟಿ ಕೊಟ್ಬಿಟ್ಟು ಅದೇನೇ ರಾಜ್ಯ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ರೆ ಬೇರೆ ನಿಮಗೆ 99 ಬೇರೆ ಎಲ್ಲಾ ಕ್ಷೇತ್ರಗಳು ಏನಿದೆ ಒಂದು ರಾಜ್ಯ ಸುಭಿಕ್ಷವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಯಾವ್ದಾದ್ರು ಒಂದೇ ಒಂದು ಅಭಿವೃದ್ಧಿ ಹೇಳಿದ್ರ ನೀವೇನಾರು? ನಾನು ಅವೆಲ್ಲ ಹೇಳಿದೆ ನಿಮಗೆ, ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನೀವೇನಾದ್ರು ತೆಗೆದು ಬಿಟ್ರೆ ನಿಮಗೆ ಗ್ಯಾರಂಟಿ ಅನ್ನೋದೊಂದು ಬಿಟ್ಬಿಟ್ಟು ಹೇಳಿದ್ರೆ ಬೇರೆ ಇನ್ ಯಾವುದೂ ಮಾಡಿಲ್ಲ ಇವರು ಅಭಿವೃದ್ಧಿ. ಮಾಡಿದ್ರೆ ನೀವು ಹೇಳಿ, ನಾವು ಕೇಳಿಸ್ಕೊಳಕ್ ರೆಡಿ ಇದೀವಿ. 2 ಗಂಟೆ ಅಲ್ಲ 2 ದಿವಸ ಕೂತ್ಕೊಂಡು ಕೇಳಿಸ್ಕೊಳ್ತೀವಿ ನೀವು 2 ವರ್ಷದ ಸಾಧನೆ ಏನ್ ಮಾಡಿದಿರಾ ಅಂತ. ಓಕೆ, ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಡಾಕ್ಟರ್ ಕೇಶವ್ ಕುಮಾರ್ ಅವರು ಭಾಗಿಯಾಗಿದ್ದಾರೆ. ನಮಸ್ಕಾರ ಕೇಶವ್ ಅವರೇ, ನೀವು ಹೇಳಿ, 2 ವರ್ಷದ ಸಾಧನೆಯ ಸಮಾವೇಶವನ್ನು ಮಾಡ್ತಿದ್ದಾರೆ. ಇದು ಪ್ರಸ್ತುತನ ಒಂದು ಏನು ಸಾಧನೆ ಮಾಡಿದ್ದಾರೆ ಅಂತ ಈ ಸಮಾವೇಶ ಮಾಡೋದು ಅವರ ಇಷ್ಟ ಕಷ್ಟ ಅವ್ರಿಗೆ ಬಿಟ್ಟಿದ್ದು. ಬಟ್ ಏನು ಹೇಳ್ತೀರಿ ಸಮಾವೇಶದ ಬಗ್ಗೆ? ನೋಡಿ, ಈ ಸರ್ಕಾರ ಗ್ಯಾರಂಟಿಗಳು ಕೊಡ್ತೀವಿ ಅಂಥೇಳಿ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಸ್ಟಾರ್ಟಿಂಗಲ್ಲೇ CM ಕುರ್ಚಿಗೋಸ್ಕರ ಕಿತ್ತಾಟ ನಡೀತು, ಅಲ್ಲೇ ಹಳಿ ತಪ್ಪೋಯ್ತು. ಈ ಸಾಧನೆ ಸಮಾವೇಶ ಮಾಡ್ತಿರೋದು ಏನಂತಂದರೆ ಈ 2 ವರ್ಷದಲ್ಲಿ ಇವ್ರು ಮಾಡಿದ ಭ್ರಷ್ಟಾಚಾರಗಳು, ಅನಾಚಾರಗಳು, ಏನು ಬೆಲೆ ಏರಿಕೆಗಳು, ಇವೆಲ್ಲದನ್ನು ಮೆಟ್ಟಿ ನಿಂತು ಸರ್ಕಾರ 2 ವರ್ಷ ನಡೆದಿದ್ದೇ ಹೆಚ್ಚು. ಅದಕ್ಕೆ ಸರ್ಕಾರ 2 ವರ್ಷ ಮುಗಿಸ್ತಲ್ಲ ಅಂತೇಳಿ ಸಾಧನೆ ಸಮಾವೇಶ ಮಾಡ್ತಿದ್ದಾರೆ ಅಷ್ಟೇ. ಬೇರೆ ಇವ್ರು ಮಾಡಿರೋ ಸಾಧನೆಗಳು ಇನ್ನೇನು ಇಲ್ಲ. 2 ವರ್ಷ ಮುಗಿದಿದ್ದೇ ಇವ್ರ ದೊಡ್ಡ ಸಾಧನೆ. ಮತ್ತೆ ಇನ್ನೂ ಒಂದು ನೋಡಿ, ನಾನು ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ, ಕ್ಷಮೆ ಇರಲಿ. ಇದೂ ಕಾಂಗ್ರೆಸ್ ಸಾಧನೆನೆ. 8 ಕಿಲೋಮೀಟರ್ 1.5 ಗಂಟೆ ಆಗಿದೆ ನಾನು ಬರಲಿಕ್ಕೆ. ಬೆಂಗಳೂರಲ್ಲಿ ಇವತ್ತಿನ ದಿವಸ ಓಡಾಡೋದು ಎಷ್ಟು ಕಷ್ಟ ಆಗಿದೆ ಅಂತೇಳಿ ನಾನು ಇವತ್ತು ಅನುಭವಿಸ್ಬಿಟ್ಟಿದ್ದೀನಿ. 5 ಗಂಟೆಗೆ ಬಿಟ್ಟೆ ನೋಡಿ 6:30 ಬಂದಿದ್ದೀನಿ ಇಲ್ಲಿ. 8 ಕಿಲೋಮೀಟರ್ ನಾನು ಬಂದಿರೋದು. ಈಗ ಏನಂತಂದರೆ ಬೆಂಗಳೂರು ನಗರ ಅಧೋಗತಿಗೆ ಆಗೋಗ್ಬಿಟ್ಟಿದೆ. ಎಲ್ಲಂತಂದರೆ ಇವರು ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಘೋಷಿತ ಗ್ಯಾರಂಟಿಗಳು, 100 ಅಘೋಷಿತ ಗ್ಯಾರಂಟಿಗಳು, ಬೆಲೆ ಏರಿಕೆ ಗ್ಯಾರಂಟಿ, ಭ್ರಷ್ಟಾಚಾರ ಗ್ಯಾರಂಟಿ, ಯಾವ ಅಭಿವೃದ್ಧಿ ಕಾರ್ಯ ಆಗದೇ ಇರೋ ಗ್ಯಾರಂಟಿ, ರಸ್ತೆಗಳಿಲ್ಲ. ಬೆಂಗಳೂರಲ್ಲಿ ಇವಾಗ ಬೇಸಿಗೆ ರಜೆ ಸಮಯ ಮಕ್ಕಳೆಲ್ಲಾದ್ರೂ ಪ್ರವಾಸಕ್ಕೆ ಹೋಗಿಲ್ಲದೆ ಇದ್ರೆ ಫ್ರೀಯಾಗಿ ಬೋಟ್ ರೈಡ್ ಕೊಟ್ಬಿಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ. ಫ್ರೀ ಬೋಟ್ ರೈಡ್ ಗ್ಯಾರಂಟಿ. ಇವರು ಹೋಗಿ ಅದು ಏನು ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳಿ ಇವರೇ ಹೇಳ್ಬೇಕು. ಆಮೇಲೆ ನಾನು ಇವಾಗ ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೂ ನೋಡ್ಕೊಂಡೇ ಬಂದ, ನನ್ನ ಮೊಬೈಲಲ್ಲಿ ನಡೀತಾ ಇತ್ತು. ಸ್ವಾತಿ ಅವ್ರು ಹೇಳ್ತಾ ಇದ್ರು 2 ಲಕ್ಷ ಜನ ಸೇರಿದ್ದಾರೆ ಅಂತಂದ್ರೆ. 2 ಲಕ್ಷ ಜನ ಸೇರಿಸಿರೋದೇ ಇವ್ರ ಸಾಧನೆ. ಜನನ ಹೇಗೆ ಸೇರಿಸ್ತಾರೆ ಅನ್ನೋದು ಕಾಂಗ್ರೆಸ್ಗಿಂತ ಹೆಚ್ಚಿಗೆ ಇನ್ಯಾರಿಗೂ ಗೊತ್ತಿರ್ತದ. ಯಾಕಂದ್ರೆ 70 ವರ್ಷದಿಂದ ಸರ್ಕಾರಗಳನ್ನ ನಡ್ಸ್ಕೊಂಡ್ ಬಂದಿರೋ ಅವ್ರಿಗೆ ಗೊತ್ತು ಜನ ಸೇರೋದು ಹೇಗೆ ಅಂತ ಹೇಳಿ ಅಂತ. ಇದು ಇವ್ರ ಸಾಧನೆ ನಿಜವಾಗ್ಲೂ ಏನಾದ್ರು ಇದ್ರೆ ಇವತ್ತಿನ ದಿವಸ ಅವ್ರು ಎಲ್ಲೇ ನಾಯಕರು ಭಾಷಣಗಳು ಕೇಳ್ತಾ ಇದ್ದೆ, ಅವ್ರು ನಿಜವಾಗ್ಲೂ ಸಾಧನೆಗಳು ಏನಾದ್ರು ಮಾಡಿದ್ರೆ 2 ವರ್ಷದಲ್ಲಿ ಆ ಸಾಧನೆಗಳ ಬಗ್ಗೆ ಮಾತಾಡ್ಬೇಕಾಯ್ತು. ಹೆಚ್ಚು BJPನವ್ರು ಹಾಗೆ ಮಾಡಿದ್ರು, ಅವ್ರು ಹೀಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಬೇರೆಯವ್ರ ವೈಫಲ್ಯಗಳ ಬಗ್ಗೆನೇ ಅವ್ರ ಅರ್ಧ ಭಾಷಣ ಮುಗ್ದೇ ಹೋಯ್ತು. ಅಂದ್ರೆ ಇವ್ರ ಸಾಧನೆಗಳು ಹೇಳ್ಕೊಳ್ಳೋದು ಏನು ಇಲ್ವೇ ಇಲ್ಲ. ಇಲ್ಲಿ ಏನಾದ್ರು ಇದ್ರೆ ಹೇಳ್ಬೇಕಲ್ವಾ? ಇದಾಗಿದ್ದಾದ್ಮೇಲೆ ನೋಡಿ, ಇವತ್ತಿನ ದಿವಸ ಗ್ಯಾರಂಟಿ ಕೊಡ್ತೀವಿ ಅಂತ ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀ ರೈಡ್ ಕೊಟ್ಟರು. ಆದ್ರೆ ಏನ್ ಮಾಡಿದ್ರು, ಗಂಡಸರಿಗೆ ಟಿಕೆಟ್ ಬೆಲೆ ಜಾಸ್ತಿ ಮಾಡಿಬಿಟ್ರು. ಮಹಿಳೆಯರಿಗೆ 2,000 ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ತಿಂಗಳ ಕೊಡ್ತೀವಿ ಅಂತಂದ್ರು. ಹಾಲಿನ ಬೆಲೆ ಏರಿಸಿದ್ರು. ಈ ಯಾವಾಗಲೂ ಏನು ಕರೆಂಟ್ ಬಿಲ್ ಕರೆಂಟ್ ಏನು ಗೃಹ ಜ್ಯೋತಿ ಕೊಟ್ಟರು, ಮತ್ತೆ
ಕರೆಂಟ್ ಬಿಲ್ ಜಾಸ್ತಿ ಆಗೋಯ್ತು, ವಾಟರ್ ಬಿಲ್ ಜಾಸ್ತಿ ಆಗೋಯ್ತು. ಯಾವ ಕಸ ಆಗ್ಲಿ. ಇವಾಗ ನೋಡಿ, ನಮ್ದು ಗಾರ್ಡನ್ ಸಿಟಿ ಅಂತ ಬೆಂಗಳೂರು ಹೆಸರು, ಇವತ್ತಿನ ದಿವಸ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕಸನೇ ಕಾಣ್ತಾ ಇದೆ. ಇವಾಗ ಗಾರ್ಬೇಜ್ ಸೆಸ್ ಕೂಡ ಒಂದು ಎಕ್ಸ್ಟ್ರಾ ಹಾಕ್ಬಿಟ್ರು ಇವರು. ಕಸ ಕಲೆಕ್ಟ್ ಮಾಡ್ತಾರೋ ಬಿಡ್ತಾರೋ, ಕಸ ನಿರ್ವಹಣೆ ಮಾಡ್ತಾರೋ ಬಿಡ್ತಾರೋ, ಅದು ಆಮೇಲೆ ಸೆಸ್ ಹಾಕ್ಬಿಟ್ರು. ಇವಾಗ ನಾನು ಒಂದು ಖಾಲಿ ಸೈಟ್ಗೆ, ನನ್ನೊಂದು ಖಾಲಿ ಸೈಟ್ ಇದೆ, ಒಂದು ಮನೇನು ಇದೆ. ಹೋದ ವರ್ಷ ನಾನು ಟ್ಯಾಕ್ಸ್ 500 ರೂಪಾಯಿ ಕಟ್ಟಿದ್ದೆ ಏನೋ ಇದಕ್ಕೇನು ಖಾಲಿ ಸೈಟ್ಗೆ. ಇವತ್ತು 890 ರೂಪಾಯಿ ಕಟ್ಟಿದ್ದೆ ನಾನು. ಯಾಕೆ ಸೆಸ್ ಹಾಕಿದ್ದಾರೆ. ಮನೆಗೆ ನಾನು ಕಳೆದ ಬಾರಿ 7,000 ರೂಪಾಯಿ ಕಟ್ಟಿದ್ದೆ, ಇವತ್ತು 11,000 ರೂಪಾಯಿ ಕಟ್ಟಿದ್ದೆ ನಾನು. 4,000 ರೂಪಾಯಿ ಜಾಸ್ತಿ ಆಗೋಗಿದೆ. ಯಾಕೆಂದರೆ ಸೆಸ್ಸು ಓಲಿ ಕಲೆಕ್ಟ್ ಮಾಡಲಿ, ಇದನ್ನೇನೋ ಸದುಪಯೋಗ ಪಡಿಸ್ಕೊತಿದ್ದಾರಾ? ಇವೆಲ್ಲ ಸಾಧನ ಸಮಾವೇಶಕ್ಕೆ ಹೋಗ್ತಾ ಇದೆ ದುಡ್ಡಷ್ಟೇ. ಇನ್ನೇನು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲೂ ಹೋಗ್ತಾ ಇಲ್ಲ. ಜನಗಳಿಗೆ ಏನೂ ಅನುಕೂಲ ಆಗ್ತಾ ಇಲ್ಲ ಇದರಿಂದ. ಇವತ್ತಿನ ದಿವಸ ನೋಡಿ, ನಿನ್ನೆ ಸಿಟಿ ರೌಂಡ್ಸ್ ಅಂತ ಅನೌನ್ಸ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿಬಿಟ್ರೆ. ಯಾಕಂದ್ರೆ ಮಳೆಯಲ್ಲಿ ಇವರೆಲ್ಲ ಹೋಗ್ಬಾರ್ದು. ಮಳೆಯಲ್ಲಿ ಇವ್ರ ಮನೆ ಸುಸಜ್ಜಿತವಾಗಿ ಆರಾಮಾಗಿ ಕೂತಿರ್ಬೇಕಷ್ಟೇ. ವಾರ್ ರೂಮ್ಗೆ ಹೋಗಿ ಟಿವಿ ನೋಡಕ್ಕೆ ಹೋಗಿತ್ತು ಅಷ್ಟೇ, ಇನ್ನೇನು ಮಾಡ್ಲಿಕ್ಕಿಲ್ಲ. ವಾರ್ ರೂಮಲ್ಲಿ ಕೂತ್ಕೊಂಡು ಏನು ಮಾಡಿದ್ರು ಈ ಅಧಿಕಾರಿಗಳು? ಏನು ಮಾಡ್ತಾ ಇದ್ದಾರೆ? ಜನರ ಬವಣೆ ಕೇಳೋರಿಲ್ಲ. ಜನ ಸಾಯ್ತಾ ಇದ್ದಾರೆ, ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಮನೆಗಳಿಗೆ ನೀರು ತುಂಬ್ತಾ ಇದೆ. ಇವಾಗ ನೋಡಿ, ಲೇಔಟ್ ಅಂತ ಒಂದು ನಾವು ಎಲ್ಲ ನೋಡ್ತಾನೆ ಇದೀವಿ, ಪ್ರತಿ ವರ್ಷ ನೋಡ್ತೀವಿ. ಹೋದ ವರ್ಷನೂ ಮನೆಗೆ ನೀರು ತುಂಬಿತ್ತು, ಆವಾಗಲೂ. ಅದ್ರ ಹಿಂದಿನ ವರ್ಷನೂ ಇವರೇನೆ, ಇದೇ ಸಿದ್ದರಾಮಯ್ಯರು ಸಿಟಿ ರೌಂಡ್ಸ್ ಹೋಗಿದ್ರು, DK ಶಿವರಾವ್ ಹೋಗಿದ್ರು. ಇಲ್ಲ, ಮುಂದಿನ ವರ್ಷ ಹಿಂಗಾಗೋದಿಲ್ಲ, ಇನ್ಯಾವಾಗೂ ಹಿಂಗಾಗದೇ ಇರೋ ಥರ ಮಾಡ್ಕೊಂಬರ್ತೀವಿ. ಇವತ್ತೂ ಅದೇ ಹೇಳ್ತಾ ಇದ್ದಾರೆ, ಇನ್ಯಾವಾಗೂ ಆಗೋದಿಲ್ಲ ಅಂತ. ಇವಾಗ ನೋಡಿ, ನಾಳಿದ್ದು ಮಳೆ ನಿಂತ ಮೇಲೆ, ಚೆನ್ನಾಗಿ ಬಿಸಿಲು ಬಂದ ಮೇಲೆ ಅಲ್ಲೆಲ್ಲ ನೀರು ಕಡಿಮೆ ಆಗಿದೆ, ನಾವು ಮುಳುಗಲ್ಲ ಅಂತ ಖಾತ್ರಿ ಆದಮೇಲೆ ಅವ್ರು ಆ ಜಾಗಕ್ಕೆ ಹೋಗೋದು. ಅದುವರೆಗೂ ಅವ್ರು ಹೋಗಲ್ಲ. ಜನ ಬೇಕಾದ್ರೆ ಮುಳುಗ್ ಸಾಯ್ಲಿ, ಅನ್ನ ನೀರು ಇಲ್ದಿರ ಅವ್ರು ಸಾಯ್ಲಿ. ಬಟ್ ನಾವೆಂಗೆ ಸುರಕ್ಷಿತವಾಗಿ ನೀರಿನ ಮಟ್ಟ ಕಡಿಮೆ ಆಗಿದ್ದಾದ್ಮೇಲೆ ಆರಾಮಾಗಿ ನಾವು ಹೋಗಿ ಒಂದು ರೌಂಡ್ ಟೂರ್ ಮಾಡ್ಕೊಂಬರೋಣ, ಎಲ್ರಿಗೂ ನಿಮ್ಗೆಲ್ಲ ಮಾಡ್ತೀವಿ. ಗ್ರೇಟರ್ ಬೆಂಗಳೂರು ಗ್ರೇಟ್ ಆಗ್ಬಿಡ್ತಾ ಇದೆ, ನಿಮ್ಗೆಲ್ಲ ಏನೇನೋ ಮಾಡ್ತೀವಿ. ಒಂದು ಆಶ್ವಾಸನೆಗಳು ಕೊಡೋದೊಂದು ಬಿಟ್ರೆ ಇನ್ನೇನು ಮಾಡಿಲ್ಲ ಈ 2 ವರ್ಷದಲ್ಲಿ ಸರ್ಕಾರ. ಸನತ್ ಅವರೇ, ಇವತ್ತು ಸಾಧನಾ ಸಮಾವೇಶದಲ್ಲಿ ಕಾಂಗ್ರೆಸ್ನ ಸಾಧನೆಯನ್ನ ಉಲ್ಲೇಖ ಮಾಡಿದ್ದಕ್ಕಿಂತ ಹೆಚ್ಚಾಗಿ BJPಯನ್ನು ಬೈದಿದ್ದೇ ಹೆಚ್ಚಾಗಿ ಕಾಣ್ತಾ ಇತ್ತು. ಸಿದ್ದರಾಮಯ್ಯನವರ ಬಾಯಲ್ಲಿ ಬಂದಂಥ ಮಾತುಗಳು ನೋಡಬೇಕು. BJP ಧರ್ಮಗಳನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದೆ, ಜಾತಿಗಳ ನಡುವೆ ವಿಷಬೀಜವನ್ನು ಬಿಚ್ಚುತ್ತಾ ಇದೆ. ಇವತ್ತು ಜೀವನ ಕಟ್ಟಿಕೊಳ್ಳೋದಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇಲ್ಲ, ಧರ್ಮದ ವಿಚಾರ ಹೇಳಿ ಜನರನ್ನು ಡೈವರ್ಟ್ ಮಾಡ್ತಿದೆ ಅಂತ ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಮೇಡಮ್, ಒಂದು BJP ಸರ್ಕಾರ ಇದೆಯಲ್ಲ, ಏನು ಬಡ ಮಧ್ಯಮ ರೇಖೆ, ಬಡತನ ರೇಖೆಯಲ್ಲಿ ಇದಾರಲ್ಲ, ಅವರ ಜೀವನ ಎರಡನ್ನೂ ಉಳಿಸ್ಕೊಡುವಂತ ಕೆಲಸವನ್ನ BJP ಮಾಡ್ತಾ ಇದೆ. ಆಯ್ತಾ? ಇವ್ರಂಗೆ ಸಾಧನಾ ಸಮಾವೇಶದಲ್ಲಿ BJPನ ದೂಷಣೆ ಮಾಡುವಂತದ್ದನ್ನೇ ಇಟ್ಕೊಂಡ್ ಕೂತಿಲ್ಲ ಮೇಡಮ್. ನಾನು ಒಬ್ಬರೇ ಮಾತಾಡ್ತಾ ಇಲ್ಲ, ಪ್ರತಿಯೊಬ್ರು ಅವರ ಮಿತ್ರ ಪಕ್ಷನೂ ಸಮೇತ ಹೇಳ್ತಾ ಇದೆ. ಅವರ ಮಿತ್ರ ಪಕ್ಷನೂ ಹೇಳ್ತಾ ಇದೆ. ಅವ್ರ ಮಿತ್ರ ಪಕ್ಷನೂ ಹೇಳ್ತಾ ಇದೆ ಏನು ಅಂತ ಹೇಳಿದ್ರೆ, ಇವರು ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನೂ ಮಾಡಿಲ್ಲ, ಕಾನೂನು ಸುವ್ಯವಸ್ಥೆ ಮಕಾಡೆ ಮಲಗಿದೆ ಅಂತ. ಪಾಪ ಅವ್ರು ಹೇಳ್ತಾ ಇದ್ರು 8 ಕಿಲೋಮೀಟರ್ ಬರಕ್ಕೆ 1.5 ಗಂಟೆ ತಗೊಂಡೆ ಅಂತ. ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮರ್ಯಾದೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದ್ದಾರೆ. ಪ್ರತಿಯೊಂದು ಟಿವಿಗಳು ನಿನ್ನೆ ನಡೆದಿರ್ತಕ್ಕಂಥ ಘಟನೆಗಳನ್ನ ಕವರ್ ಮಾಡ್ತಾ ಇದಾವೆ. ನಾವೇನ್ ಹೇಳ್ಬೇಕಾಗಿಲ್ಲ. BJP ಒಂದು ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡ್ ಬಂದು ಅವ್ರಿಗೆ ಒಂದಷ್ಟು ಹಸಿ ಸುಳ್ಳನ್ನ ಹೇಳಿ ಈ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಚುನಾವಣಾ ಭಾಷಣದಲ್ಲಿ ಏನ್ ಮಾಡಿ ಹೋಗಿದ್ರು ಅದನ್ನೇ ಬಂದ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ 10 kg ಅಕ್ಕಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 10 kg ಅಕ್ಕಿ ಕೊಟ್ಟಿದ್ರೆ ಸ್ವಾತಿ ಚಂದ್ರಶೇಖರ್ ಅವ್ರು ಹೇಳ್ತಾರೆ ಆ 10 kg ಅಕ್ಕಿ ಕೊಟ್ಟಿದ್ದ ದಾಖಲೆ ಹೇಳ್ತಾರೆ. ಆಯ್ತಾ? ಅದಾದ್ಮೇಲೆ ಅದೇನೋ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ನಿಲ್ಸಿದ್ರು. ಗೃಹಲಕ್ಷ್ಮಿ ಹಣ ಅವ್ರು ಬಂದಿದ ಇಲ್ಲ ಅಂತ ಹೇಳ್ಬೇಕು, ನಾವ್ ಹೆಣ್ಮಕ್ಳಲ್ಲ. ಹಾಗಾಗಿ ಅವ್ರಿಗೆ ಗೊತ್ತು, ಅವ್ರಿಗೆ ಬಂದಿದ ಇಲ್ಲ ಅವರೇ ಹೇಳ್ತಾರೆ. ಯಾಕೆಂದ್ರೆ ಸಾಕ್ಷಿ ಕೊಡ್ಬೇಕಾದ್ರೆ ಅವ್ರೆ, ನಾವೇನು ಕೊಡಕ್ ಬರಲ್ಲ. ಅದಾದ್ಮೇಲೆ ಅದೇನೋ 2 ಲಕ್ಷ ಜನ ಕರ್ಕೊಂಡ್ ಬಂದಿದ್ರು, ಸೇರ್ಸಿದ್ರು ಅಂತ ಹೇಳಿದ್ರು. ಅದೇನೋ ಇವ್ರು ಹೇಳ್ತಾ ಇದ್ರು, ನಮ್ಮ ಋಷಿಕ್ ವಿಯಾನ್ ಗೌಡ್ರು ಹೇಳ್ತಾ ಇದ್ರು, ಅದೇನೋ ನಿಮ್ದು ಗೃಹಲಕ್ಷ್ಮಿದು 8 ಕಂತು ಬರುತ್ತೆ, ಅದಕ್ಕೋಸ್ಕರ ಬನ್ನಿ ಎಲ್ಲ ಅಂತ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಹೇಳ್ಕೋಬಹುದಿತ್ತು ಮೇಡಮ್, ನಾನು ಇಂಥ ಸಾಧನೆ ಮಾಡಿದೆ, ನಾನು ಇಂಥ ಸಾಧನೆ ಮಾಡಿದೆ. ಯಾಕೆಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿ ಅವರು ಎಲ್ಲೇ ಹೋಗಿ ಭಾಷಣ ಮಾಡಿದ ಸಮೇತ ನಾನು ಮಾಡಿರ್ತಕ್ಕಂಥ ಕೆಲಸದ ವಿಚಾರವನ್ನು ಹೇಳ್ಕೊಂತ ಹೋಗ್ತಾರೆ. ಹೊತ್ತು ಇವ್ರ ತರ ಬೇರೆ ಪಕ್ಷಗಳನ್ನ ಹಣಿಯುವಂತ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇಲ್ಲ. ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸ್ವಾತಿ ಚಂದ್ರಶೇಖರ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅದೇನೋ ನಾವು ಅಷ್ಟು ದುಡ್ಡು ಕೊಟ್ವಿ, ಇಷ್ಟು ದುಡ್ಡು ಕೊಟ್ವಿ ಅಂತ 5,000 ರೂಪಾಯಿಗಳ ಕ್ರಿಯಾ ಯೋಜನೆಯನ್ನ ಕಲಬುರ್ಗಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ, ಕಲಬುರ್ಗಿಯಲ್ಲಿ ನಡೆದಿರುವಂತ ಇದ್ರಲ್ಲಿ ಇವ್ರದ್ದು ಕಾರ್ಯಕಾರಿಣಿ ಸಭೆಯಲ್ಲಿ ಇವ್ರದ್ದು ಪಕ್ಷದ ಇದ್ರದ್ದು ಸಭೆಯಲ್ಲಿ ನಡೆಸಿದ್ರಲ್ಲ, ಅದಕ್ಕೆ ಅನುಮೋದನೆ ಕೊಟ್ರಲ್ಲ, ಅದನ್ನ ಎಲ್ಲಾದ್ರೂ ನೀವು ಅದನ್ನ ಬಿಡುಗಡೆ ಮಾಡಿದ್ರ? 1 ವರ್ಷ ಕಳೆದೋಯ್ತು. ಅದು ಹಣನೂ ಬಿಡುಗಡೆ ಮಾಡಿದ ಏನೂ ಇಲ್ಲ. ಒಂದು ಕಲ್ಯಾಣ ಕರ್ನಾಟಕ ಕಡೆಗೆ ಇವತ್ತು ಹೋಗಿ ಏನೋ ಇದ್ ಮಾಡಿದ್ರಲ್ಲ ನೀವು, ಅಲ್ಲೋಗಿ ಏನ್ ಸಾಧನೆ ಮಾಡಿದೀರಾ ನೀವು?
ಬಳ್ಳಾರಿಗೆ ಏನ್ ಕೊಟ್ಟಿದ್ದೀರಾ ನೀವು? ಅವತ್ತು ಇವ್ರನ್ನ ಸಾರಿ ಸೋನಿಯಾ ಗಾಂಧಿ ಅವರನ್ನ ನಿಲ್ಸಿಬಿಟ್ಟು ನೀವು ಗೆಲ್ಸ್ಕೊಂಡು ಹೋದ್ರಲ್ಲ, ಅದಾದ್ಮೇಲೆ ಸೋನಿಯಾ ಗಾಂಧಿ ಅವ್ರು ಬಂದು ಬಳ್ಳಾರಿ ನೋಡ್ಕೊಂಡ್ರ? ಬಳ್ಳಾರಿ ಏನ್ ಅಭಿವೃದ್ಧಿ ಮಾಡಿದ್ರು? ಇಷ್ಟು ದಿವಸ ಬಳ್ಳಾರಿಗೆ ಏನ್ ತಂದಿದ್ದಾರೆ ಅವರು? ಅದನ್ನು ನೀವು ಹೇಳ್ಬೇಕು. ಅದ್ಬಿಟ್ಬಿಟ್ಟು ಸುಮ್ನೆ ನಮ್ ಸರ್ಕಾರ ಅಭಿವೃದ್ಧಿ ಮಾಡ್ತು, ನಮ್ ಸರ್ಕಾರ ಹೇಗ್ರಿ ಮಾತಾಡ್ತೀರಿ? ಏನ್ ಮಾತಾಡ್ತು? ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಏನಾದ್ರು ಮಾಡಿದ್ದಿದ್ರೆ ತೋರಿಸಿ. ಬಳ್ಳಾರಿ ಹೋಗಿದ್ರಲ್ಲ, ಅಲ್ಲೇ ಇದ್ದೀರಲ್ಲ, ಅದನ್ನೇ ತಂದು ಹಾಕಿದ್ದೀವಿ. ನಿಮ್ಮ ಕಾಂಗ್ರೆಸ್ Okay, got it. ಓಕೆ ಸನತ್ ಅವರೇ, ಸ್ವಾತಿ ಕೆಲಸವನ್ನ ಮಾತ್ರ ಮಾಡಿ. ಓಕೆ ಸನತ್ ಅವರೇ, ಗಾಟ್ ಇಟ್ ಸನತ್ ಅವರೇ, ಗಾಟ್ ಇಟ್. ಅನ್ನುವಂಥದ್ದನ್ನ ಇವತ್ತು ಓಕೆ ಸನತ್ ಅವರೇ, ಗಾಟ್ ಇಟ್. ಸ್ವಾತಿ ಅವರೇ ನಾನಿಲ್ಲಿ ರಿಷಿಕ್ ಮಾತಾಡ್ತಾ ಇದ್ದೀನಿ. ದಯಮಾಡಿ ತಾವು ಕೇಳಿಸ್ಕೊಳ್ಳಿಲ್ಲ. ತಾವೇನಾದ್ರು ಸಾಧನೆ ಮಾಡಿದ್ರೆ ದಯಮಾಡಿ ಒಂದು 3 ಸಾಧನೆ ನಮಗೆ ಮನವರಿಸಿ. ಏನಾದ್ರು ಸಾಧನೆ ಇದ್ರೆ ಮಾತ್ರ ಮಾತಾಡಿ, ಇಲ್ಲಾಂದ್ರೆ ತಾವು ಸುಮ್ಮನೆ ಕೇಳಿಸ್ಕೋಬೇಕು. ಬಿಕಾಸ್ ಯು ಡಿಸರ್ವ್ ಓನ್ಲಿ ಟು ಲಿಸನ್. ನೀವೇನಾದ್ರು ಸಾಧನೆ ಮಾಡಿದ್ರೆ ಮಾತಾಡ್ಬೇಕು, ಇಲ್ಲಾಂದ್ರೆ ಕೇಳಿಸ್ಕೋಬೇಕು ಅಷ್ಟೇ. ನೀವು ಕೇಳಿಸ್ಕೊಳ್ರಿ. ನೀವೇನಾದ್ರು ಸಾಧನೆ ಮಾಡಿದ್ರೆ ಹೇಳಿ. ನೀವು ಸಾಧನೆ ಮಾಡಿದ್ರೆ ಏನಾದ್ರು ನೀವು ಹೇಳಿ, ಇಲ್ಲಾಂದ್ರೆ ಸುಮ್ಮನೆ ಕೇಳಿಸ್ಕೋಬೇಕು ಅಷ್ಟೇ. ನೀವು ಹೇಳಿ, ಏನಾದ್ರು 3 ಸಾಧನೆ ಹೇಳಿ ಮಾಡಿರೋಂಥದ್ದು ಹೇಳಿ. 3 ಸಾಧನೆ ಇದ್ರೆ ಹೇಳಿ ದಯಮಾಡಿ. ನಾವು ಕೇಳಿಸ್ಕೊಳ್ಳಕ್ಕೆ ಅವಲಿಂದ ವೆಯ್ಟ್ ಮಾಡ್ತಾ ಇದೀವಿ. ನೋಡಿ, ಒಂದ್ ಹೇಳ್ತೀನಿ, ನಿಮ್ಮ ಸೋನಿಯಾ ಗಾಂಧಿ ಅವರು ವೈಯಕ್ತಿಕ ತೆಗೆದುಕೋದೇ ಮಾಡ್ತಾ ಇಲ್ಲ. ಬಳ್ಳಾರಿಯಲ್ಲಿ ಗೆದ್ದಂತ ಬಿಡಿ ಆಯ್ತು. ಈಗ ಡೈವರ್ಟ್ ಆಗೋದ್ ಬೇಡ. ಸ್ವಾತಿ, ಯು ಆರ್ ಗೋಯಿಂಗ್ ಟು ಡೈವರ್ಟ್. ಸ್ವಾತಿ ಅಲ್ಲ, ನೇರವಾಗಿ ಇಲ್ಲಿ ನೋಡಿ, ಪ್ರತಿಪಕ್ಷದವರು ಜನರ ಪ್ರತಿನಿಧಿಗಳು ಪ್ರಶ್ನೆ ಕೇಳ್ತಿದ್ದಾರೆ. ನೀವು ಮಾಡಿರುವಂತ ಸಾಧನೆಯನ್ನ ಒಂದು 4 ಉಲ್ಲೇಖ ಮಾಡಿ ಅಂತ ಹೇಳ್ತಿದ್ದಾರೆ. ದಯಮಾಡಿ ತಾವೇನಾದ್ರು ಸಾಧನೆ ಮಾಡಿದ್ರೆ ತಾವ್ ಅಲ್ಲೇ ಇದ್ರಿ, ಸಾಧನೆ ಸಮಾರಂಭದಲ್ಲಿ ಇದ್ರಿ, ನಾವೆಲ್ಲ ಕೇಳಿಸ್ಕೊಂಡಿಲ್ಲ. ತಾವು ಓದ್ಕೊಂಡಿದ್ದೀರಾ ಅಲ್ಲಿ. ಯಾವ್ದಾದ್ರು 4 ಇಂಪಾರ್ಟೆಂಟ್ ಸಾಧನೆ ಬಗ್ಗೆ ದಯಮಾಡಿ ಹೇಳ್ಬೇಕು ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಓಕೆ ಪ್ಲೀಸ್ ಲೆಟ್ ಅಸ್ ಟಾಕ್. ಓಕೆ ಸನತ್ ಅವರೇ, ಒಂದ್ ನಿಮಿಷ ನೋಡೋಣ ಸ್ವಾತಿ ಏನ್ ಮಾತಾಡ್ತಾರೆ ಅಂತ ಹೇಳಿ. ಓಕೆ ಸನತ್, ಒಂದು ನಿಮಿಷ. ಅಯ್ಯೋ ಸ್ವಾತಿ, ದಿಸ್ ಇಸ್ ಟೂ ಮಚ್. ಕ್ಷಮೆ ಕೇಳಿ ಅನ್ನೋ 2 ಶಬ್ದ ಮಾತಾಡೋಕಲ್ಲ ಈ ಡಿಬೇಟ್ ಇರೋದು. ಕ್ಷಮೆ ಕೇಳಿ ಅನ್ನೋ 2 ಶಬ್ದ ಮಾತಾಡೋಕಲ್ಲ ಈ ಡಿಬೇಟ್ ಇರೋದು. ಯು ಆರ್ ಗೋಯಿಂಗ್ ಟು ಡೈವರ್ಟ್ ದ ಸಬ್ಜೆಕ್ಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾಡಿರೋ ಕಡೆ ಪಕ್ಷ 2 ಸಾಧನೆಯನ್ನು ಹೇಳಬಹುದಾ? 2 ಸಾಧನೆ. Yes, you are spoiling the time. ನೀವು ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದೇ ಸಾಧನೆನಾ? ನೀವೇನಾದ್ರು ಸಾಧನೆ ಮಾಡಿದೀರಾ ಅಂತ ಹೇಳಿದ್ರೆ ದಯಮಾಡಿ ಜನರ ಮುಂದೆ ಹೇಳ್ರಿ. ನೀವು ಏನಾದ್ರು ಸಾಧನೆ ಮಾಡಿದ್ರೆ ಹೇಳ್ರಿ. ನೀವು ಇವತ್ತಿನ ಸಮಯ ವ್ಯರ್ಥ ಮಾಡ್ತೀರಾ. ಸಮಯ ವ್ಯರ್ಥ ಮಾಡಬೇಡಿ. ನೀವು ಡೈವರ್ಟ್ ಮಾಡಬೇಡಿ. ನೀವು ಮಾಡ್ತಾ ಇದ್ದೀರಾ ಅಷ್ಟೇ. ನೀವೇನಾದ್ರು ಸಾಧನೆ ಮಾಡಿದ್ರೆ ಒಂದು ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ದಯಮಾಡಿ ನಮ್ಗೆ ಅದನ್ನ ಹೈಲೈಟ್ ಮಾಡಿ. ಇಲ್ಲ ಅಂತಂದ್ರೆ ಪ್ಲೀಸ್. ಸ್ವಾತಿ, ನೇರವಾಗಿ ಜನ ಪ್ರಶ್ನೆ ಕೇಳ್ತಿದ್ದಾರೆ. ನೀವು ನಿಮ್ ಬೆನ್ ತಟ್ಕೊಳ್ಳೋದಲ್ಲ, ಜನ ನಿಮ್ಮನ್ ಬೇಷ್ ಅಂತ ಹೇಳ್ಬೇಕು. ಅಂತ ಸಾಧನೆ ನೀವೇನ್ ಮಾಡಿದೀರಾ ಅಂತ ಕೇಳ್ತಿದ್ದಾರೆ. ಉತ್ತರ ಕೊಡಿಯಲ್ಲ. ವೆರಿ ಸಿಂಪಲ್. ಏನಾದ್ರು ಸಾಧನೆ ಮಾಡಿದ್ರೆ ದಯಮಾಡಿ ಹೇಳಿ. ನೀವು ಕರ್ನಾಟಕ ರಾಜ್ಯದ ದಯವಿಟ್ಟು ಡಿಬೇಟ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮೇಡಮ್. ಕಾಂಗ್ರೆಸ್ ಪಕ್ಷ ನಾಳೆ ಧರಣಿ ಮಾಡಿ ಹೋಗಿ ನೀವು. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಏನಾಗ್ಬಿಟ್ಟಿದೆ ಅಂತಂದ್ರೆ ಹೇಳ್ಕೊಳ್ಳಿಕ್ ಸಾಧನೆಗಳೇನಿಲ್ಲ. ಅದಕ್ಕೋಸ್ಕರ ನೋಡಿ ಈ ಸಮಯ ಮಾಡ್ಲಿಕ್ಕೆ ವ್ಯವಸ್ಥೆ ವ್ಯರ್ಥ ಮಾಡ್ತಾರೆ ಅಷ್ಟೇ. ನೋಡಿ, ಈ ಸಾವಿರಾರು ಹಗರಣಗಳು ಮಾಡ್ಕೊಂಡ್ ಬಂದ್ರು ಒಂದ್ ಕಡೆಯಿಂದ. ಆ ಹಗರಣಗಳು ಏನಾದವು ಅಂತ ಏನು ಗೊತ್ತಿಲ್ಲ. ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ತಂದಿಟ್ಬಿಟ್ರು ಇವರುಗಳು. ಏನು ಅದರಿಂದ ಏನು ಡೆವಲಪ್ಮೆಂಟ್ ಆಗ್ಲಿಲ್ಲ. ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯಗಳಾಗಿದ್ದಾರೆ, ಎಲ್ಲಾದ್ರೂ ಒಂದು ರಸ್ತೆ ಹಾಕಿದಾರ,
ಸರ್ಕಾರ ಅದು ತೋರಿಸ್ಲಿ, ಏನೂ ಇಲ್ಲ, ಬರೀ ಬೆಲೆ ಏರಿಕೆ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳ್ಬಿಟ್ರು ಏನಂತಂದ್ರೆ ದೇವ್ರು ಅಂದ್ರೂ ಬೆಂಗಳೂರು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಇವ್ರ ಕೈಯಲ್ಲಂತೂ ಏನು ಮಾಡೋಕ್ಕಾಗಲ್ಲ, ದೇವ್ರು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಂದ್ರೆ ಕೈ ಚೆಲ್ಬಿಟ್ಟಿದ್ದಾರೆ. ಇವ್ರು ಯಾಕೆ ಬೆಂಗಳೂರಿಗೆ ಉಸ್ತುವಾರಿ ಸಚಿವರಾಗಿದ್ದಾರೋ ಗೊತ್ತಿಲ್ಲ. ಅದನ್ನ ಬಿಟ್ಕೊಟ್ಟು ಯಾರಾದ್ರೂ ಸಮರ್ಥನೆ ಯಾರಾದ್ರೂ ಅದಕ್ಕೆ ಅಧಿಕಾರ ಕೊಡ್ಲಿ, ಬೇಕಾದ್ರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತ, ಇಲ್ಲಾಂದ್ರೆ ಕಾಂಗ್ರೆಸ್ ಸರ್ಕಾರನೇ ಆಗಲ್ಲ ಅಂತೇಳಿ ಒಪ್ಕೊಂಡ್ಬಿಡ್ಲಿ. ಮತ್ತೆ ನಿನ್ನೆ ರವಿ ಗಣಿಗ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ನಾವು ಟನಲ್ ರೋಡ್ ಮಾಡ್ತಾ ಇದೀವಿ. ಇವತ್ತು ಜನ ಈಜಾಡ್ತಾ ಇದ್ದಾರೆ ಬೆಂಗಳೂರು ರಸ್ತೆಗಳಲ್ಲಿ, ಇವ್ರು ಟನಲ್ ಬೇರೆ ಮಾಡ್ಲಿಕ್ಕೆ ಅಂದ್ರೆ ಇವ್ರು ಏನಂತಂದ್ರೆ ನೋಡಿ, ಕಾಂಗ್ರೆಸ್ ಸಾಧನೆಗಳೇನಂತಂದ್ರೆ ಇವರು ಯೋಜನೆಗಳನ್ನ ಅನೌನ್ಸ್ ಮಾಡೋದ್ರಲ್ಲಿ ನಿಸ್ಸೀಮರು. ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಏನಂತಂದ್ರೆ ಇದು ಒಂದೇ ಒಂದು ಕಾರಣ ಏನಂದ್ರೆ BBMP ಚುನಾವಣೆಯನ್ನ ಮುಂದೂಡ್ಲಿಕ್ಕೋಸ್ಕರ ಅಷ್ಟೇ. ಅವಾಗ ಹಿಂದೆ ಬಿಜೆಪಿನವರು ಮಾಡಲಿಲ್ಲ, ಕುಮಾರಸ್ವಾಮಿ ಅವರು ಇದ್ದಾಗ ಮಾಡಲಿಲ್ಲ. 5 ವರ್ಷ ಆಯ್ತು BBMPಗೆ ಕಾರ್ಪೊರೇಟರ್ ಇದ್ಕೊಂಡು ಸ್ಥಳೀಯ ಸಮಸ್ಯೆಗಳನ್ನ ಆಲಿಸೋರು ಯಾರು ಇಲ್ಲ, MLAಗಳು ಕೈಗೆ ಸಿಗಲ್ಲ, ನಿಮಿಷ ಆಯ್ತಾ. ಈ ಕಾಂಗ್ರೆಸ್ನವರೇ ಧರಣಿ ಮಾಡ್ತಾ ಇದ್ರು BBMP ಚುನಾವಣೆ ಆಗ್ಬೇಕು ಅಂತ ಹೇಳಿ. ಬಿಜೆಪಿ ಸರ್ಕಾರ ಈ ಹಿಂದೆ 3 ವರ್ಷ ಇದ್ದಾಗ ಇವರು 2 ವರ್ಷ ಬಂದಾಗ ಯಾಕೆ ಮಾಡ್ಲಿಲ್ಲ? ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಾಗಿ ಎಷ್ಟು ವರ್ಷ ಆಯ್ತು? ಅದು ಸುಮಾರು 3-4 ವರ್ಷ ಆಯ್ತು ಅವ್ರ ಟರ್ಮ್ ಕಂಪ್ಲೀಟ್ ಆಗಿ. ಯಾಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡ್ತಿಲ್ಲ? ಇವ್ರು ಏನಂತಂದ್ರೆ ಚುನಾವಣೆಗಳು ಮಾಡೋ ಧೈರ್ಯ ಇಲ್ಲ. ಒಂದು ಸತಿ ಏನೋ ಗ್ಯಾರಂಟಿಗಳು ಹೇಳ್ಬಿಟ್ಟು ಜನಕ್ಕೆ ಟೋಪಿ ಹಾಕಿ ಅಧಿಕಾರಕ್ಕೆ ಬಂದ್ಬಿಟ್ರು. ಇವಾಗ ಏನಾದ್ರು ಯಾವ್ದಾದ್ರು ಚುನಾವಣೆಗಳು ನಡೆದ್ರೆ ಇವ್ರ ಸಾಧನೆಗಳು ಏನೋ ತಗೊಳ್ತೆ. ಇವರು ವಿಧಾನಸಭೆ ಚುನಾವಣೆ ಆಗಿದ್ದು 1 ವರ್ಷಕ್ಕೆ ಲೋಕಸಭಾ ಚುನಾವಣೆ ಬಂತು. ಇವ್ರು ನಿಜವಾಗ್ಲೂ ಜನ ಕೈ ಹಿಡಿದ್ರೆ 25 ಸೀಟ್ ಅವ್ರು ಕೊಡ್ಬೇಕಾಗಿತ್ತು. ಈ ಅವ್ರ ಸಾಧನೆ ಏನು ಲೋಕಸಭೆಯಲ್ಲಿ? ಇದೇ ಜನ ಅಲ್ಲೇ ತಿರಸ್ಕಾರ ಮಾಡಿದ್ದಾರೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬಂದ್ರೆ ಒಂದೇ ಒಂದು ಗ್ರಾಮ ಪಂಚಾಯತಿ ಕೂಡ ಗೆಲ್ಲಲ್ಲ ಕಾಂಗ್ರೆಸ್. ಆ ಅಧೋಗತಿಗಳ ನೋಡಿ, ಬೆಂಗಳೂರು ನಗರ ಅತಿ ಇಡೀ ಪ್ರಪಂಚನೇ ನೋಡ್ತಾ ಇದೆ, ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅಂತ. ಈ ನಗರನ ಈ ದುರ್ಗತಿ ತಂದಿಟ್ಟಿದ್ದಾರೆ ಇವರು ಅಂತಂದ್ರೆ ಇನ್ನು ಗ್ರಾಮಗಳ ಪರಿಸ್ಥಿತಿ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿ. ಬೆಂಗಳೂರಲ್ಲೇ ರಸ್ತೆಗಳಿಲ್ಲ ಅಂದ್ರೆ ಗ್ರಾಮಗಳಲ್ಲಿ ರಸ್ತೆ ಹೆಂಗಾಗುತ್ತೆ? ಇವತ್ತು ಕುಡಿಯೋ ನೀರಿಲ್ಲ, ಕುಡಿಯೋ ನೀರಿನಲ್ಲಿ ಗಟರ್ ನೀರು ಬರ್ತಾ ಇದೆ. ಕುಡಿಯೋ ನೀರು ಬೆಂಗಳೂರಲ್ಲಿ ಕುಡಿಯಕ್ ಆಗ್ತಿಲ್ಲ. 110 ಹಳ್ಳಿಗಳು ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರು ಹಿಂದೆ ಸರ್ಕಾರ ಇದ್ದಾಗ ಅನೌನ್ಸ್ ಮಾಡಿ, ಇವತ್ತಿಗೂ ಆ 110 ಹಳ್ಳಿಗಳು ಬಂದಿಲ್ಲ. ದೊಡ್ಡದಾಗಿ ಫೋಟೋ ಆಫ್ ಮಾಡ್ಕೊಂಡು ತೊರೆಕಾಡಿನಹಳ್ಳಿಯಲ್ಲಿ ಶೋ ಆಫ್ ಮಾಡಿದ್ರೆ ನಾವು ಕೊಡ್ತಾ ಇದೀವಿ 110 ಹಳ್ಳಿಗೂ, ಇವತ್ತಿಗೂ ಬರ್ತಾ ಇಲ್ಲ. ಸ್ವಾತಿ ಅವ್ರು ಬೇಕಾದ್ರೆ ಬರ್ಲಿ, ನಾಳೆ ಬೆಳಗ್ಗೆ ನಾನು ತೋರಿಸ್ತೀನಿ 110 ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನೀರು ಬರ್ತಿದೆ ಅಂತ ತೋರಿಸ್ತೀನಿ. ಬೇಕಂತಂದ್ರೆ ಸಿಟಿ ರೌಂಡ್ಸ್ ಹೋಗೋದ್ ಬಿಟ್ಬಿಟ್ಟು ನಾಳೆ ಬರ್ಲಿ ಬೇಕಾದ್ರೆ ನಾವು ತೋರಿಸ್ತೀವಿ ಎಲ್ಲೆಲ್ಲಿ ನೀರು ಕೊಟ್ಟಿದ್ದಾರೆ ಅಂತ. ಸಾಧನೆಗಳು ಶೂನ್ಯ ಅಷ್ಟೇ. ಸ್ವಾತಿ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಪ್ರತಿಪಕ್ಷ ಅಂದ್ರೂ ಜನರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅವ್ರ ಪ್ರಶ್ನೆ ಇಷ್ಟೇ, 2 ವರ್ಷದ ನಿಮ್ಮ ಸಾಧನೆಯಲ್ಲಿ ಒಂದು 3 ಉಲ್ಲೇಖ ಮಾಡಿ ಅಂತ ಹೇಳಿ. ಏನಾದರೂ ಹೇಳ್ಬೋದಾ ನಿಮ್ಮ ಸಾಧನೆ ಏನು ಅಂತ? ಗ್ಯಾರಂಟಿ ಬಿಟ್ಟು ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ರೈಟ್ ರಿಷಿಕ್ ಅವರೇ, ಪ್ರತಿಪಕ್ಷಗಳಾಗಿ ಪ್ರತಿಯೊಂದನ್ನು ಟೀಕೆ ಮಾಡ್ತೀರಿ ಅನ್ನೋದು ಅಂಡರ್ಸ್ಟುಡ್. ಓಕೆ, ಏನೋ ಅವ್ರೇನೋ ಮಾಡಿದ್ರು ಅದನ್ನು ನೀವು ಟೀಕೆ ಮಾಡ್ತೀರಿ, ಟಿಪ್ಪಣಿ ಮಾಡ್ತೀರಿ. ನೀವು ಹೇಳುವಂಥ ಟೀಕೆ ಟಿಪ್ಪಣಿಗಳು, ನೀವು ಹುಡುಕುವಂಥ ನೆಗೆಟಿವಿಟಿ ಜನಕ್ಕೆ ಅರ್ಥ ಆಗಿದೆಯಾ? ಈ ಗ್ಯಾರಂಟಿಯಿಂದ ಏನೋ ಪ್ರಯೋಜನ ಇಲ್ಲ, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ನಾವು ಬದುಕನ್ನು ಕಟ್ಕೊಳ್ಳೋಕ್ಕಾಗ್ತಾ ಇಲ್ಲ, ಈ ರಿಯಾಲಿಟಿ ಅರ್ಥ ಆಗಿದೆಯಾ? 100% ಜನಕ್ಕೆ ಅರ್ಥ ಆಗಿದೆ. ನೋಡಿ, ಯಾವುದೇ ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಟೀಕೆ ಟಿಪ್ಪಣಿಗಳು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, 4 ಲಕ್ಷ ಕೋಟಿ ಬಜೆಟ್ ಅವ್ರದ್ದಿರುವಂಥದ್ದು. ಸೊ ಈ 4 ಲಕ್ಷ ಕೋಟಿಲಿ 50,000 ಅಥವಾ 60,000 ಅವ್ರು ಗ್ಯಾರಂಟಿಗೆ ಎತ್ತಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಇನ್ನು 3,40,000 ಕೋಟಿ ಪ್ಲಸ್ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಇಂಟ್ರೆಸ್ಟ್ ಫ್ರೀ 1.5 ಲಕ್ಷ ಕೋಟಿ ನಿಮಗೆ ಡೆವಲಪ್ಮೆಂಟ್ಗೆ ಬೇರೆ ಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಿಮಗೆ ಒಟ್ಟು 5 ಲಕ್ಷ ಕೋಟಿ ಇವ್ರ ಕೈಯಲ್ಲಿ ಬಜೆಟ್ ಇದೆ. ಈ 5 ಲಕ್ಷ ಕೋಟಿಯಲ್ಲಿ ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನಾನು ಕೇಳಕ್ಕೆ ಬಯಸ್ತೀನಿ, ನಿಮಗೆ ಸುಮಾರು 28ರಿಂದ 30 ಡಿಫ್ರೆಂಟ್ ಮಿನಿಸ್ಟ್ರಿ ಇದೆ ಅಲ್ವಾ, ಮೇಜರ್ ಮಿನಿಸ್ಟ್ರಿ ಮೈನರ್ ಮಿನಿಸ್ಟ್ರಿ ಎಲ್ಲ ಸೇರಿಕೊಂಡು. ನಾನು ಕಾಂಗ್ರೆಸ್ ವಕ್ತಾರರ ಡೈರೆಕ್ಟಾಗಿ ಕೇಳ್ತೀನಿ, ಒಂದೊಂದು ಮಿನಿಸ್ಟ್ರಿಯಿಂದ ಒಂದೊಂದು ಸಾಧನೆ ಹೇಳ್ಬಿಡಿ ಸಾಕು. ನಾನು ಜಾಸ್ತಿನೂ ಕೇಳ್ತಾ ಇಲ್ಲ. ಒಂದೊಂದು ಮಿನಿಸ್ಟ್ರಿಯಿಂದ ಒಂದೊಂದು ನೀವು ಮಾಡಿರುವಂಥ ಡೆವಲಪ್ಮೆಂಟ್ ಸಾಧನೆ. ಅದರಿಂದ ನಿನ್ನೆ ಅಂದರೆ ಈ BJP ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಏನಿತ್ತು, ನೀವು ಕಾಂಗ್ರೆಸ್ ಅವ್ರು ಬಂದ ಮೇಲೆ ನೀವು ಅದರ ಯಾವ ರೀತಿ ಚೇಂಜ್ ಮಾಡಿದ್ರಿ, ಅದರಿಂದ ಜನರ ಬದುಕು ಯಾವ ರೀತಿ ಇಂಪ್ರೂವ್ ಆಯಿತು, ಬೆಟರ್ ಆಯಿತು ಅನ್ನೋಂಥದ್ದು ಒಂದೊಂದು ಮಿನಿಸ್ಟ್ರಿಲಿ ಒಂದೊಂದು ಪ್ರೋಗ್ರಾಮು ಒಂದೊಂದು ಸ್ಕೀಮ್ನ ನೀವೇನಾದ್ರು ಸಾಧನೆ ಮಾಡಿದರೆ ದಯಮಾಡಿ ಹೇಳಿ. ನೀವು ಅದು ಹೇಳಕ್ಕಿದ್ರೆ ಮಾತ್ರ ಮಾತಾಡಿ, ಇಲ್ಲಾಂದ್ರೆ ನೀವು ಸುಮ್ಮನೆ ಕೇಳಿಸ್ಕೊಳ್ಳಿ ಅಷ್ಟೇ, ಸಬ್ಜೆಕ್ಟ್ ಡೈವರ್ಟ್ ಮಾಡಕ್ ಹೋಗ್ಬಿಡಿ. ಇದು ನನ್ನ ಓಪನ್ ಚಾಲೆಂಜ್. ಇನ್ನು ಅವ್ರು ಏನಾದ್ರು ಒಂದು ವೇಳೆ ಹೌದು ನಾವು ಮಾಡಿದೀವಿ, ನಮ್ಮ ಹತ್ರ ಇಷ್ಟೆಲ್ಲ ಲಿಸ್ಟ್ ಇದೆ ಮತ್ತೊಂದು ಅಂತೆಲ್ಲ ಅವ್ರು ಹೇಳಿದ್ರೆ
ಚರ್ಚೆಗೆ ಕರೆಯೋಣ, ತಮ್ಮ ಮಾಧ್ಯಮದಲ್ಲಿ ತಮ್ಮ ನಿರೂಪಣೆ ಎಲ್ಲ ಇರಲಿ, ಅದು ಅವರು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡು ಕುತ್ಕೊಳ್ಳಿ. ನಾವು ಆಸ್ ಎ ಅಪೋಸಿಟ್ ಪರ್ಸನ್, ಆಸ್ ಎ ವಿರೋಧ ಪಕ್ಷದ ನಾಯಕರಾಗಿ ನಾವು ಕುತ್ಕೊಳ್ತೀವಿ, ಚರ್ಚೆ ಮಾಡ್ತೀವಿ. ನಾವೆಲ್ಲೂ ಟೀಕೆ ಟಿಪ್ಪಣೆ ಮಾಡ್ತಾ ಇಲ್ಲ, ಅಥವಾ ನಾವು ಅವ್ರನ್ನ ಕಂಡಮ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಅಧಿಕಾರ ಇದೆ, ನಿಮಗೆ 4 ಲಕ್ಷ ಕೋಟಿ ಬಜೆಟ್ ನಿಮ್ ಕೈಲಿದೆ, ಅದನ್ನ ಏನ್ ಮಾಡ್ತಾ ಇದ್ದೀರಾ ಜನರ ಒಳಿತಿಗಾಗಿ ಅಂತ ಅಷ್ಟೇ ನಾವು ಕೇಳ್ತಾ ಇರೋದು. ಅದಕ್ಕೆ ನೀವೇನಾದ್ರು ಸಾಧನೆ ಮಾಡಿದ್ರೆ, ನೀವೇನಾದ್ರು ಕೆಲಸ ಮಾಡಿದ್ರೆ, ನಾನು ಇಂಥ ಕೆಲಸ ಮಾಡಿದೀನಿ ಅಂತ ಆನ್ಸರ್ ಮಾಡಿ. ಈಗ ಇವ್ರು ಇಷ್ಟೆಲ್ಲ ಕುತ್ಕೊಂಡು ಕಾಲಹರಣ ಮಾಡೋ ಬದಲು ನನ್ನಂತವನಾಗಿದ್ರೆ, ನಮ್ಮ ಸರ್ಕಾರದಲ್ಲಿ ನಾವೇನೋ ಸಾಧನೆ ಮಾಡಿದ್ರೆ, ನಾನು ನಿಮ್ಮ ಹತ್ರ 1 ಗಂಟೆ ಪರ್ಮಿಷನ್ ಕೇಳ್ಬಿಟ್ಟು ನಾನು ಮಾಡಿರೋ ಸಾಧನೆ ಮಾತ್ರ ಹೇಳ್ತಾ ಇದ್ದೆ, ನಾನು ಸಬ್ಜೆಕ್ಟ್ ಡೈವರ್ಟ್ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನಾನು ಮಾಡಿರೋ ಸಾಧನೆ ಜನಕ್ಕೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನಾನು ಜನರಿಗೆ ಹೇಳ್ತಾ ಇದ್ದೆ ನನ್ನ ಸಾಧನೆಗಳನ್ನ. ಆದ್ರೆ ಇವತ್ತು ಕಾಂಗ್ರೆಸ್ ವಕ್ತಾರರು ಮಾಡಿದ್ದೇನು? ಸಬ್ಜೆಕ್ಟ್ ಡೈವರ್ಷನ್. ನಾವು ಕೇಳಿದ್ದೇನ್ರಿ, ಬರೀ 3 ಸಾಧನೆ ಹೇಳ್ರಿ ಅಂತ ಹೇಳಿದ್ರೆ ಅವ್ರ ಯೋಗ್ಯತೆಗೆ 3 ಸಾಧನೆ ಇಲ್ವಾ ಗ್ಯಾರಂಟಿ ಬಿಟ್ಬಿಟ್ಟು ಬೇರೆ ಹೇಳಕ್ಕೆ? ಸೊ ಇಟ್ ಶೋಸ್ ದೇ ಆರ್ ಯೂಸ್ಲೆಸ್, ದೇ ಆರ್ ಅನ್ಫಿಟ್ ಟು ಬಿ ಇನ್ ದ ಅಡ್ಮಿನಿಸ್ಟ್ರೇಟಿವ್ಸ್. ಇದನ್ನ ಅರ್ಥ ಮಾಡ್ಕೊಂಡವರು ಈ 2 ವರ್ಷ ಸಾಧನೆ, ನಮ್ಮ ಸ್ನೇಹಿತರು ಹೇಳ್ದಂಗೆ ಉಳಿಸ್ಕೊಂಡಿದ್ದೇ ಸರ್ಕಾರ ದೊಡ್ಡ ಸಾಧನೆ. ಅವರು ಇನ್ನು 1 ವರ್ಷ ಇರುತ್ತೋ ಇರಲ್ವೋ ಅದು ನಮ್ಗೆ ಗೊತ್ತಿಲ್ಲ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರು ಬೇಕಾದ್ರೂ ಸಿಎಂ ಆಗಲಿ, ವಿ ಆರ್ ಲೀಸ್ಟ್ ಬಾದರ್ಡ್. ನಾವು ಹೇಳೋದಾದ್ರೆ ಆಸ್ ಎ ಬ್ಯಾಂಗ್ಳೂರಿಯನ್, ನಾವು ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಮ್ಮ ಸ್ನೇಹಿತರ ಕಷ್ಟ ಏನು ಅಂತ ನನಗೂ ಅರ್ಥ ಆಗ್ತಾ ಇದೆ. ನೀವು ನಮ್ಮ ಹತ್ರ ನೆಕ್ಸ್ಟ್ ಟ್ಯಾಕ್ಸ್ ಕೇಳಬೇಕು, ಅಥವಾ ನಾವು ನಿಮಗೆ ಕರ್ನಾಟಕ ಸರ್ಕಾರಕ್ಕೆ ಬ್ಯಾಂಗ್ಳೂರಲ್ಲಿ ಇರುವಂತಹ ಪ್ರತಿಯೊಬ್ಬ ತೆರಿಗೆದಾರರು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ನೀವು ನಮಗೆ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ ಅಂತ ಹೇಳಿದ್ರೆ ವಿ ವಿಲ್ ಬಾಯ್ಕಾಟ್, ವಿ ವಿಲ್ ಪ್ರೊಟೆಸ್ಟ್. ಬಿಕಾಸ್ ನಮಗೆ ನೀವು ಕೊಡ್ತಿರೋವಂಥದ್ದು ಈ ಡೈಲಿ 2 ಗಂಟೆ ಒಂದೊಂದು ವೇ ನಾವು ಏನು ಹೋಗೋದು ಬರುವಂಥದ್ದು, ಈ ತಲೆನೋವುಗಳು, ಈ ಜೀವನ ಸಾಕಾಗೋಗ್ಬಿಟ್ಟಿದೆ ರೀ. ನಿಮ್ಮ ಸರ್ಕಾರ ನಂಬ್ಕೊಂಡು ನಮಗೆ ಯಾರಿಗೂ ನೆಮ್ಮದಿ ಇಲ್ಲ, ಗೊತ್ತಾ ಮೇಡಮ್ ನಿಮ್ಗೆ? ಯಾವುದೇ ಒಂದು ವೆಹಿಕಲ್ ಇವತ್ತು ಆಚೆ ಹೋಗ್ಬೇಕು ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ತಲೆನೋವು ಬರುತ್ತೆ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ. ದಿಸ್ ಇಸ್ ವೇರ್ ಇಟ್ ಇಸ್. ಸನತ್ ಅವರೇ, ನಿಮ್ಮ ಆಗ್ರಹ ಏನು ಪ್ರತಿಪಕ್ಷವಾಗಿ? ಮೇಡಮ್, ಇವತ್ತು ಸಮೇತ ಗೃಹ ಜ್ಯೋತಿ ಅಂತ ಕೊಟ್ಟಿದ್ದಾರೆ, ಪವರ್ ಕಟ್ ಮಾಡ್ಕೊಂಡು ಕೂತಿದ್ದಾರೆ. ಕರೆಂಟ್ ಕೊಡ್ಲಿಕ್ಕೆ ಇವ್ರ ಹತ್ರ ಕರೆಂಟ್ ಇಲ್ಲ. ಇಂಥ ಪರಿಸ್ಥಿತಿ ಇದೆ. ಸರ್ಕಾರ ಇನ್ನಾದ್ರೂ 2 ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ಬಿಜೆಪಿ ಬೈಯೋದ್ ಬಿಟ್ಟು ಅವ್ರು ಏನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅದನ್ನ ಮಾಡ್ಲಿ. ಜನರಿಗೆ ಈ ರೀತಿ ಬ್ರಾಂಡ್ ಬೆಂಗಳೂರಲ್ಲಿ ದೋಣಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬರದೇ ಇರ್ಲಿ ಮುಂದೆ. ಪಾಪ ಬೇರೆ ಬೇರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮರ್ಯಾದೆನ ಹರಾಜ್ ಹಾಕೋದನ್ನ ಸ್ವಲ್ಪ ನಿಲ್ಲಿಸ್ಲಿ. ಆ ರೀತಿ ಒಂದು ಪರಿಸ್ಥಿತಿಯನ್ನ ತರ್ಲಿ. ಇವತ್ತು ಈ ಟ್ರಾಫಿಕ್ ಇರಲಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಇರ್ತಿರಲಿಲ್ಲ ಸ್ವಾಮಿ, ತಾವು ಸ್ಟುಡಿಯೋದಲ್ಲಿ ಇರ್ತಿದ್ರಿ. ಅಲ್ಲ, ನಾವು ಜಿಯೋ ನಂಬಿದೀವಿ ಸರ್. ಓಕೆ, ಗಾಟ್ ಇಟ್ ಸನತ್ ಅವರೇ. ಕೇಶವ್ ಸರ್, ಇದನ್ನೆಲ್ಲ ಮೀರಿ ಒಂದು ವಿಚಾರ ಇದೆ. ಏನು ಅಂತ ಹೇಳಿದ್ರೆ 2 ವರ್ಷ ಆಯ್ತು. 2 ವರ್ಷದ ಅಧಿಕಾರದ ಅವಧಿ ಅಂದರೆ ಕಾಂಗ್ರೆಸ್ನಲ್ಲಿ ಒಳಬೇಗುದಿ, ಒಳ ಆಸೆಗಳೆಲ್ಲ ಹೊರಗಡೆ ಬರುತ್ತೆ. 2 ವರ್ಷ ಆಯಿತು, ಇನ್ನೇನು 6 ತಿಂಗಳಾದ್ರೆ 2.5 ವರ್ಷ ಚರ್ಚೆಗಳು ಶುರುವಾಗುತ್ತೆ. ಸಂಪುಟ ಪುನರಚನೆ ವಿಚಾರಗಳು ಇವ್ರ ಸರ್ಕಾರ ಶುರುವಾದಾಗ್ಲಿಂದಾನು ನಡೀತಾ ಇತ್ತು. ಈ 2-3 ತಿಂಗಳೆಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಆಗಿದೆ, ಈಗ ಮತ್ತೆ ಶುರುವಾಗುತ್ತೆ ಅಷ್ಟೇ. ಈಗ ಏನಂತಂದ್ರೆ ಇವರು ಸಿದ್ದರಾಮಯ್ಯನವ್ರು ಇರ್ತಾರೋ ಇನ್ನೊಬ್ರು ಇರ್ತಾರೋ, ಯಾರು ಸಿಎಂ ಆಗ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಜನ ಅಂತೂ 135 ಜನ ಗೆಲ್ಲಿಸ್ಕೊಟ್ಬಿಟ್ಟಿದ್ದಾರೆ. 5 ವರ್ಷ ಇವ್ರು ಏನ್ ಮಾಡಿದ್ರು ಸಹಿಸ್ಕೊಳ್ಳೇಬೇಕಂತ ದುರದೃಷ್ಟ ಜನದ್ದು. ಏನಂತಂದ್ರೆ ಇದೇನಂತಂದ್ರೆ ಸಂವಿಧಾನದಲ್ಲಿ ಆ ನಂಬರ್ ಗೇಮ್ಗೆ ಮಹತ್ವ ಜಾಸ್ತಿ. ಯಾಕಂದ್ರೆ ಅಷ್ಟು ಶಾಸನ ಇಟ್ಕೊಂಡಿದ್ದಾರೆ. ಅವ್ರು ಏನೇ ಅನಾಚಾರಗಳು ಮಾಡಿದ್ರು 5 ವರ್ಷ ಕಂಪ್ಲೀಟ್ ಮಾಡ್ಲಿಕ್ಕೆ ಅವ್ರ ಶಕ್ತಿ ಇದೆ. ಜನ ಅವ್ರನ್ನ ಹೊಡೆದೋಡ್ಸಕ್ ಅವಕಾಶ ಇದ್ದಿದ್ರೆ ಈ 2 ವರ್ಷನೂ ಕಂಪ್ಲೀಟ್ ಮಾಡ್ತಾ ಇಲ್ಲ. ಯಾಕಂದ್ರೆ 2 ವರ್ಷದಲ್ಲಿ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ, ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ. ಇವಾಗ ನೀವು ಹೇಳ್ತಿದ್ರಿ ಜನ ಇದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಜನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಮೇಡಮ್? ಇವತ್ತಿನ ದಿವಸ ಬೆಳಗ್ಗೆ ಇವು ಸರ್ಕಾರ ಬಂದ್ಮೇಲೆ 3 ಸತಿ ಹಾಲ್ ರೇಟ್ ಪರಿಷ್ಕರಣೆ ಮಾಡಿದ್ದಾರೆ. ಜ್ಞಾಪಕ ಬರೋದಿಲ್ವಾ? ಪೆಟ್ರೋಲ್ ರೇಟ್ ಜಾಸ್ತಿ 2,000 ರೂಪಾಯಿ ಬರ್ತಿದ್ಯಲ್ಲ ಅನ್ಕೊಂಡ್ಬಿಟ್ರೆ, 2,000 ರೂಪಾಯಿ ಕೊಟ್ಟು ಇಲ್ಲಿ 5,000 ರೂಪಾಯಿ ಕಿತ್ಕೊತಾ ಇದಾರಲ್ಲ. ಎಲ್ಲ ಬೆಲೆ ಏರಿಕೆ ಮಾಡಿ 3,000 ರೂಪಾಯಿ ಬರ ಎಳೆದಿದಾರಲ್ಲ ಇವರು. ಅದ್ಯಾಕೆ ಕೇಳ್ತಾರೆ? ಪ್ರತಿಯೊಂದು ಯಾವ ಒಂದು ಐಟಮ್ ಇವರು ಜಾಸ್ತಿ ಆಗಿಲ್ಲ ಅಂತ ಹೇಳ್ಬಿಡಿ. 2 ವರ್ಷದಲ್ಲಿ ಎಲ್ಲ ಐಟಮ್ಗಳು ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಜನ ಬೇಸತ್ತು ಹೋಗಿದ್ದಾರೆ. ಅಟ್ಲೀಸ್ಟ್ ಇವ್ರು ನಿಜವಾಗ್ಲೂ ಏನಾದ್ರು ಜನರ ಬಗ್ಗೆ ಕಾಳಜಿ ಇದ್ರೆ ಹೇಳಬಾರ್ದು, ಆದ್ರೂ ಹೇಳ್ತಾರೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇನ್ನು 3 ವರ್ಷದಲ್ಲಾದ್ರೂ ಜನಕ್ಕೆ ಸ್ವಲ್ಪ ಆದ್ರೂ ಅವ್ರ ಕೃತಜ್ಞತೆಯಾಗ ಅವ್ರ ಋಣ ತೀರಿಸಿ ಸ್ವಲ್ಪ ಆದ್ರೂ ಅಭಿವೃದ್ಧಿ ಕೆಲಸ ಮಾಡಿ ಜನರ ಬದುಕನ್ನ ನೀವು ಸಿಂಗಾಪುರ ಜರ್ಮನಿ ಜಪಾನ್ ಮಾಡೋದು ಬೇಡ. ಅಟ್ಲೀಸ್ಟ್ ಅವ್ರ ಬದುಕಕ್ಕೆ ಆರಾಮಾಗಿ ಒಂದು 3 ಹೊತ್ತು ಊಟ ತಿನ್ನೋಂಗ್ ಮಾಡಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡ್ರಾಕಾದ್ರೂ ಒಂದು ಅನುಕೂಲ ಮಾಡಿಕೊಟ್ಟು ಸ್ವಲ್ಪ ಆದ್ರೂ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಆಗ್ರಹ ಪಡಿಸ್ತಾ ಇದ್ದೀನಿ. ಮೇಡಮ್, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲ ಒಂದು ಭಾಷಣದಲ್ಲಿ ಹೇಳ್ತಾ ಇದ್ರು, ಕಾಂಗ್ರೆಸ್ ಸರ್ಕಾರ ಇತಿಹಾಸ ಪುಟ ಸೇರುತ್ತೆ ಅಂತ ಹೇಳ್ತಾ ಇದ್ರು. ಎಸ್, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತಿಹಾಸ ಸೇರ್ಕೊಳ್ಳೋದಿಲ್ಲ, ತುಂಬಾ ದೂರ ಇಲ್ಲ. ರೈಟ್. ಕೇಶವ್ ಅವರು, ರಿಷಿಕ್ ಅವರು, ಸನತ್ ಅವರು, ಸ್ವಾತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ
ಕರ್ನಾಟಕದಲ್ಲಿ 2 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂತಹ ಕಾಂಗ್ರೆಸ್ ಇವತ್ತು ಸಮಾವೇಶವನ್ನು ಮಾಡ್ತಾ ಇದೆ. ಅದಕ್ಕೆ ಪ್ರತಿಪಕ್ಷಗಳು ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾವೆ. ಮಾತ್ರವಲ್ಲ, ನಿಮ್ಮ ಸಾಧನೆ ಏನು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಿಮಗೆ ನೀವೇ ಬೆಂತಟ್ಕೊಳಕ್ಕೆ ಹೋಗಬೇಡಿ, ಜನ ಭೇಷ್ ಅನ್ಬೇಕು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇವತ್ತಿನ ಸಮಾವೇಶದಲ್ಲಿ ಸಾಧನೆ ಹೇಳಿದಕ್ಕಿಂತ ಹೆಚ್ಚಾಗಿ ಪ್ರತಿಪಕ್ಷ BJP ಬೈದಿದ್ದೇ ಹೆಚ್ಚಾಗಿ ಕಂಡು ಬಂತಿತ್ತು. ಆದರೆ ಇದನ್ನು ಸದ್ಯದ ಪರಿಸ್ಥಿತಿಯನ್ನು ಜನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಮುಂದೆ ಯಾವುದೇ ಎಲೆಕ್ಷನ್ ಬಂದರೆ ಜನರ ಆಯ್ಕೆ ಏನಾಗಿರುತ್ತೆ, ಈ ಸರ್ಕಾರದ ಆಡಳಿತ ಅನ್ನೋದು ಜನಕ್ಕೆ ತೃಪ್ತಿದಾಯಕವಾಗಿದೆಯಾ, ಅದನ್ನು ಜನರೇ ನಿರ್ಧಾರ ಮಾಡಬೇಕು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.